ಕೊಟ್ಟಿ ಊರಿಗೆ ಏನು ಒಳ್ಳೆಯದಕ್ಕತಿ ಏನು ಕೆಟ್ಟದಕ್ಕತಿ ಅಂತ ತಿಳಿಸ್ಕೊಡ್ತಾರ ಮಗಳ ಊರು ತಿಳಿಸ್ಕೊಡ್ತಾರ. ಕುತ್ಕೊಂಡು ಮಂತ್ರ ಮಾಡ್ತಾರಂತೀಯಲ್ಲ ಆ ಗೋರಿ ಒಳಗಿರೋದು ಹೆಣ ಬಂದ ನೂರಾಟ ನೋಡಿದ್ರ 500 ಆಟ ನೋಡಿದ್ರ ಸಾಕವ ಹವ ಎತ್ತ ಬಿದ್ದ ಓಡತ್ತವ ಅಂತ ಏನ್ ಮಾಡಕ್ ಹೋದವ ಮಗಳ ಅವೇ ಮಾಡಕ್ ಹೋದವ ಮರಿಸಿದ್ದ ಕೊನೆಯಲ್ಲಿ ಮಾಂಗಲ್ಯವಿಲ್ಲದ ಈ ಸ್ತ್ರೀಲಿಂಗಗಳಿಗೆ ಇನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲವಂತ ಕಾಣುತ್ತದೆ. ಇವರಿಗೆ ಸರಿಯಾಗಿ ಹೇಳು ಮರಿಸಿದ್ದ. ಉತ್ತಾರವ ಈ ನಮ್ಮ ಗುರುಗಳು ತಪಸ್ವಿ ಇವರಿಗೆ ಅಂತ ಅನುಕೂಲ ಮಾತುಗಳು ಮಾಡಬೇಡ. ಇವರ ಬಗ್ಗೆ ಜ್ಞಾನ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಮುಂದೆ ಒಂದು ಜ್ಞಾನ ತಮ್ಮ ಮೈಕ್ ನೋಡಿ ಮಾತಾಡಲಿ ಏನಾದ್ರು ಹೇಳೋ ಮುಂದೆ ಮೈಕ್ ನೋಡಿ ಮಾತಾಡೋದು. ಕೋಪ ಬಂದು ಶಾಪ ಕೊಟ್ಟರೆ ಟಮಾಟಿ ಹೊಂದನ ಹೋದ್ರೆ ಇವರಿಗೆ ಏನಾದ್ರು ಬಹಳ ಕೋಪ ಬಂತಂದ್ರೆ ಸಾಕು. ನೀವು ಕಾರು ಕಷ್ಟ ಕದೀವಿ ಅಷ್ಟೊಂದು ಕಷ್ಟ ಕೊಡ್ತಾರ ಇವು ನಮ್ಮ ಮಹಾತಪಸ್ಸು. ಅದಕ್ಕೆ ಅವ್ರಿಗೆ ಸಮಾಧಾನ ಯಪ್ಪ ಸಿದ್ದಪ್ಪ ಏನವ ಯಾಕಾಗ್ಲಪ್ಪ ಯಪ್ಪ ಅವ್ ಮಳೆಗಾಲ ಟೊಮೆಟೊ ಕೊಟ್ರ ಅಲ್ಲ ಕೋರು ಚಿಂತಿಲ್ಲ ಈ ನನ್ನ ಮಗಳು ಮಾತಾಡ್ಯಾಳ ಅಂತ ಸಿಟ್ಟಿಗೆ ಏನಾರ ಮಾಡ್ಬಿಡಿ ಯಪ್ಪ ದಯವಿಟ್ಟು ಏನು ಮಾತಾಡಬೇಕು ಯಾಕಂದ್ರೆ ಸಣ್ಣ ಕೆಲವ ಕಾಯಪ್ಪ ಏನು ನೋಡಪ್ಪ ಮಾಡಿ ಇದನ್ನ ಕಿತ್ತೀನಿ ಕೈಯಾಗ ಹೆಟ್ಟು ಕಳಿಸ್ತೀನಿ ಮತ್ತ ಸಿದ್ದಪ್ಪರ ಅದೆಲ್ಲ ಇರ್ಲಪ್ಪ ಓದು ಇನ್ನೊಂದು ಓದ್ತಿ ಅದಿರ್ಲಿ ಅಂದಂಗ ನಮ್ಮೂರಿಗೆ ಪಡ ಕಟ್ಟಿದ್ರಲ್ಲಿ ನೀವು ತನಕ ಕುತ್ಕೊಂಡು ಅವ ಕರ್ಲಾಗೆಲ್ಲ ಕುತ್ಕೊಂಡಿರ್ತಲ್ಲ ಭತ್ತ ಕಟ್ಟಿದ್ದೀರ್ಬಿಟ್ಟಂತ ನೀರು ನೋಡಿದ್ರ ಅಲ್ಲಿ ಕಟ್ಟಿ ಬೆಳೆದ್ರಾಗೆಲ್ಲ ಕುಂತಿರ್ತಿ ಅಂದಂಗ ನೀವಿಬ್ರು ಪದ ಕಟ್ಟಿದ್ರಲ್ಲ ಏನಾದಪ್ಪ ಅದು ಊರಿಗೆ ಏನು ಒಳ್ಳೇದಕ್ಕತಿ ಕೆಟ್ಟದಕ್ಕಂತ ಬಾಯಿ ಬಿಟ್ಟಲ್ಲ ಹೇಳ್ರಿ ಒಳ್ಳೆಪ್ಪ ನೀವು ಅಡ್ಡಿನೇ ಹಾಕಿರ ಬಾಯಿ ಹತ್ರ ಹೇಳ್ರಿ ಪಡೋಣ ದಿಕ್ಕಿಗೆ ಒಂದು ಪವಾಡ ನಡೆದ ಊರ ಜನರೆಲ್ಲ ಅದಕ್ಕೆ ಮರಳಾಗುವ ಹೊತ್ತು ಬರಬೇಕು. ಕನಕ ಇಲ್ಲ ಮರಳಾಗುವ ಸಾಧ್ಯತೆ ಐತೆ. ಪಡುವ ದಿಕ್ಕಿಗೆ ಒಂದು ಮುದುಕಿಯ 8 ಜನ ರೇಪ್ ಮಾಡುವ ಹೊತ್ತು ಬರತೈತಿ. ದಕ್ಷಿಣ ದಿಕ್ಕಿಗೆ ಒಂದು ಕೂಸಿನ ರುಂಡ ಹಾರುತ್ತೈತಿ. ಉತ್ತರ ದಿಕ್ಕಿಗೆ ಒಂದು ಸೆನೆತನ ಸರ್ವನಾಶ ಮಾಡುವುದಕ್ಕಾಗಿ ರಕ್ತದ ಕಾಲುವೆ ಹರಿತೈತಿ. ಈ ಮುಖ್ಯಮಂತ್ರಿ ಅಧಿಕಾರ ಅಂತಾರಲ್ರಿ ಬರೀ ಮುಖ್ಯಮಂತ್ರಿ ಅಲ್ರಿ ಎಲ್ಲಾ ಪಕ್ಷಕ್ಕೂ ಕಂಡ್ರಿ ಈ ಸಮಾಜ ಘಾತಕರಿಗೆ ಒಳ್ಳೆ ಬುದ್ಧಿ ಬರೋದು. ಜೊತೆಗೆ ಇದೇ ಓಡಿ ಒಂದು ಹುಡುಗಿಗೆ 2 ಹುಡುಗರು ಓಡೇ ಒಂದು ಹುಡುಗನ ಜೊತೆ 2 ಹುಡುಗಿಯರು ಒಂದು ಏಕ ತಪ್ಪು ಮಾಡ್ತೀನಿ ಹೇಳ್ತಿಲ್ಲ. ಒಂದು ಹುಡುಗಿಯ ಜೊತೆ ಒಬ್ಬ ಮರಿಸಿದ್ದ ಗುರುಸಿದ್ದ ಇಬ್ರು ಕೂಡ್ಕೊಂಡ್ ಒಂದ ಹುಡುಗಿ ಜೊತೆಗೆ ಇಬ್ರು ಹುಡುಗ ಓಡಕರ ಅಂತ ಹೇಳ್ತಿರಲ್ಲ ನನಗೆ ಯಾಕ ನಿಮ್ ಮ್ಯಾಲ ಡೌಟ ಬರ್ತದ ಅಯ್ಯಪ್ಪ. ಅಲ್ಲ ತುಂಬ ಬರ್ಲಿ ಬಿಡ್ಲಿ ಸೆಕೆಂಡ್ರಿ ಅವ ಸಬ್ಸಿಡಿ ಮಗ ಅವನ್ ಸುದ್ದಿ ಬಿಡು. ಏನಾರ ಆಗಿ ಅಪ್ಪಿ ತಪ್ಪಿ ನನ್ನ ಮಗಳು ಓಡಿ ಹೋಗದಂಗ ಏನಾರ ಒಂದು ಪರಿಹಾರ ಮಾಡಿಕೊಡ್ರು. ಅಲ್ಲಲೇ ಅಪ್ಪ ನಾನು ಯಾವನ್ ಬಿಟ್ಟು ಓಡೋಗ್ಲಿ ಹೋಗಿ
ಅಲ್ಲವೇ ಮಗಳ ಮಾತಾಡ ಇವ್ರು ಮಂತ್ರ ಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡ್ತಾರವ. ಯಾಕಂದ್ರ ಅಲ್ಲಿ ಹಳ್ಳಿ ಕಟ್ಟಿ ಆಜುಬಾಜು ಇದ್ದಾರ ಈ ಗುರು ಸಿದ್ಧರು ಏನದಲ್ಲ ಅವ್ರು ಒಂದು ಹೊಲ ಉಳಿದಲ್ಲ ಬೇವ. ಅವ್ರು ಏನದಲ್ಲ ಆ ಕಡೆ ಬರಿಸಿದ್ರೆ ಅವ್ರಿಗೆ ಕರ್ಲಾಗ ಒಂದು ಹೊಲ ಉಳಿದಿಲ್ಲ. ಅವ್ರ ಮಂತ್ರ ಶಕ್ತಿಯಿಂದ ಮೋಸು ವಶ ಮಾಡ್ಕೊಂಡಾರವ. ಅಂತದ್ರಾಗ ನೀನು ಏನೋ ಮಾತಾಡವ ಸ್ವಲ್ಪ ಸುಮ್ಮನೆ ನಿನಗೇನಾರ ಮಾಡಿದಾರ ಬೇವ ಅವ್ರು. ಯಪ್ಪ ಸಿದ್ದಪ್ಪರ ನಿಮ್ ಖಾಲಿ ಬೇಕಂದ್ರೆ ಬೀಳ್ತಾನಪ್ಪ ಅದು ಚಪ್ಪಲ್ ಬಿಚ್ಚ್ರಿ ಖಾಲಿ ಬೀಳ್ತಾನಿ. ಆದ್ರೆ ಈ ನನ್ನ ಮಗ ಓಡಿ ಹೋಗಿದಂಗ ಏನಾರ ಒಂದು ಮಂತ್ರ ಮಾಡಿ ಕೊಡ್ರಿ ಯಪ್ಪ. ಇಷ್ಟು ಚಿಂತೆ ಮಾಡ್ರಿ ಅಲ್ರಿ ನಿಮ್ಮಂತ ಚಿಂತಿರೋರಿಗೆ ಪರಿಹಾರ ಕೊಡಕ ನಮ್ಮ ಇಂಥ ತಪಸ್ಸುಗಳು ಹುಟ್ಟಿರ್ಬೇಕಾದ್ರೆ ನಿಮ್ಮ ಚಿಂತೆಯನ್ನು ಚೂರು ಹಿಂದಕ್ಕಿಟ್ಟ ನಿಮ್ಮ ಮಗಳನ್ನು ಸ್ವಲ್ಪ ಮುಂದೆ ಕಳಿಸ್ರಿ ನಾನು ಮಾಡ್ತೇನೆ. ಇವ್ರು ಕಟ್ತಾರ ಏನ್ ಬೇಕಮ್ಮ ನೀವ್ ಮಾಡೋದು ಅವ್ರು ಕಟ್ಟೋದು ಏನಂದ್ರೆ ಬಾಯ್ ಬಿಟ್ಟಾರ ಹೇಳ್ರಿ. ಯಾಕಂತಷ್ಟು ತಪ್ಪು ತಿಳ್ಕೊಂತೀರಿ ಗುರುಗಳ ನಾನು ಹೇಳ್ರಿ ಆಚಾರ ನಾನು ಸುಮ್ಮನೆ ಮರೆಸಿದ್ದ ಯಾಕೆ ಸುಮ್ಮನೆ ಏನೇನಾರ ಮಾತಾಡ್ತಿದ್ದೀವಿ ಸುಮ್ಮನೆ ಮಗಳ ನಿಂದೇನು ಹೇಳು. ಇವ್ರ ಹತ್ರ ಹೋಗ್ಲತ್ತಾರ ನಮ್ಮಪ್ಪ ನೆಗದು ಬಿದ್ದು ಹೋಗ್ಬಿಡ್ತಾನ ಮಂತ್ರ ಹಾಕಪ್ಪಲ್ಲ ಅದನ್ನ. ಹಾ ಬಾಲೆ ತಾಳ್ತಾ ಕಟ್ಟುತ್ತೇನೆ ಒಂದು ಸ್ವಲ್ಪ ಸೆಕೆಂಡ್ನಲ್ಲಿ. ಸ್ವಾಮಿ ಒಳಗಿಟ್ಟಾರ ಮಗ ನನ್ನ ಹೊಟ್ಟಿ ಯಾಕೆ ಜಡ ನಿತ್ಕ ಕಮ ಕಮ ಕಾಮಾಕ್ಷಿ ಮಗರ ಅಂಚಲಿಗೆ ಈ ನಮೂನೆ ಮಂತ್ರ ಹಾಕದ ನೀ ಸ್ವಲ್ಪ ಹಿಂದಕ್ಕೆ ಬಾರದೆ ಅವ್ರು ಸ್ವಲ್ಪ ಹಿಂದಕ್ಕೆ ಬಾ. ಆತ್ರಿ ಹಿಂಗ ಈ ತಾಯ್ತಾವನ್ನ ಕೊಟ್ಟತ್ತೆ ಏನಿಲ್ಲ ಬಲಗೈಯನ್ನ ಕೊಡು ಯಪ್ಪ ಅಕ್ಷರ ಕರೆಕ್ಟ್ ಆಗಿ ಉಚ್ಚಾರ ಬರ್ಲಪ್ಪ. ಆ ಸ್ತ್ರೀಲಿಂಗ ಅನ್ನೋದಪ್ಪ ಬಲಗೈಯನ್ನ ಕೊಡು ಈ ತಾಯ್ತಾವನ್ನ ಕೊಟ್ಟತ್ತೇನೆ ಸ್ವಲ್ಪ ಶತವನಿಲ್ಲ ಮಗಳ ಅವನ ಮಾತು ಮಾತಾಡ್ತಾನಂತ ಅವ್ರಿಗೆ ಸಂಟ ಇಬ್ಬರಿಗೆ ಮಕ್ಕಳಿಗೆ ಅಲ್ಲವೇ ಅವ್ರದ್ದಿರ್ಲಿ ನೀನ್ ಯಾಕೆ ನಾನು ಹೊಟ್ಟೆ ಉಡ್ತಿದ್ದಿ ಅಲ್ಲವ ಅವ್ರ ಕಲೆಕ್ಕೆ ಹೋಗಿ ತಗ್ಗಿ ನಿಲ್ತಿಯಲ್ಲ ಸ್ವಲ್ಪ ಯಾಕೆ ನಾನು ಹೊಟ್ಟೆ ಉಡ್ತೀನಿ ಸ್ವಲ್ಪ ಶಾಟದ ಇಟ್ಕಲ್ಲ ಅದೇನ ಅವ್ರು ಕಟ್ಟುತ್ತೇನೆ ಕಾಳು ಬಾಲೆ ಊರಾಗ ಅಷ್ಟು ಇದ್ರಾಗ ತಿಂತಾರಲ್ಲ ತಗೊಳ್ಳಿ ಲೆಕ್ಕ ಬಂದ್ಬಿಟ್ಟಾರ ತಾಯಿ ಅಲ್ಲವ ಅವ್ರ ಕಾಟ ಮ್ಯಾಕರ ಹೋಗ್ಲಿ ಕೆಳಕರ ಹೋಗ್ಲಿ ನೀನು ನನ್ನ ಹತ್ರ ಬಾರ್ವೇವ ಅವ್ರ ಕೈ ಬಿಟ್ಟಿದ್ದಪ್ಪ ವಾರ ಈಗ ಇಷ್ಟಪಟ್ಟ ಚಿಗರಾಡಿವಿ ಅವ್ರ ಅಪ್ಪನ ಅಂತ ಇದ್ರು ಚಿಗರಾಡಿದ್ವಿ ಈಗ ಒಂದ್ ಸ್ವಲ್ಪ ಹರಿಯಪ್ಪ ಅಂತೀನಿ. ಹೇಳಪ್ಪ ಭಕ್ತ ಈಗ ನೀವು ರಟ್ಟಿ ಕಟ್ಟಿ ಪಟ್ಟಿ ಕಟ್ಟೋದೆಲ್ಲ ಅಂತರ ಮಂತ್ರ ನಮ್ಮ ಕಾಲದಾಗಿಲ್ಲ ನಮ್ಮದು ಏನ ಇದ್ರು ಬಳ್ಳಿ ಕಟ್ಟಿ ಯಾಕಂದ್ರೆ ನಿಮ್ಮ ಮಗಳು ನಾಳೆ ಎಲ್ಲ ಓಡ್ ಹೋಯ್ತು ಯಾರ ಜೊತೆ ಮದುವೆ ಆದವಂಗ ಅಜ್ಜಿ ಗಂಡ ಯಾವ ಬಲ್ ಹಿಡ್ಕೊಂಡ್ ಅಡ್ಡಾಡ್ತಾನಪ್ಪ ಹೇ ಊರ ಊರ ನಾ ಹೇಳೋ ಬಿಟ್ರ ತಡ್ಕೊಂಡಿಲ್ಲ ಅಲ್ಲೇ ಅಲ್ಲೇ ಕೈ ಬಿಡಲ್ಲ ಮಗಳು ಅಲ್ಲ ತೋರಿಸ್ತಿದ್ದೆ ನೀ ತೋರ್ಸೋದ್ ಬೇಡ ನನ್ನ ಮಗಳು ಓಡ್ ಹೋಗ್ತಾಳ ಅಂತ ಏನ್ ಹೇಳ್ತಿಲ್ಲ ಅದ್ ಎಷ್ಟು ಗ್ಯಾರಂಟಿ ಮೇಲೆ ಹೇಳ್ತೀರ ಮಂತ್ರಿಸಿ ಕಟ್ಟೇನಲ್ಲಪ್ಪ
ಕೈಯಾಗ ಇನ್ನೊಂದು ತಾಳ್ಸದ ಮಂತ್ರ ಶಕ್ತಿಯಿಂದ ಹೇಳ್ತಾನಪ್ಪ ಮನ್ಸಿದ್ದವ ಅದ್ಯಾದ ಗೊಬ್ಬರದಾರ ಕಟ್ಟಿ ನೀವಿಬ್ರು ಸೇರಿಲ್ಲ ಏನು ಕರ್ಮ ಏನು ಯಪ್ಪ ಸಾಕಾಗೈತೆ ನಿಮ್ಮ ಕಾಲಾಗ ಏನ್ ದಾರ ಕಟ್ಟಿಲ್ಲ ಅಂತೀನಿ ಮತ್ತೆ ಹೇಳ್ತದನ ಅಂತ ನೀನು ಒಂದ್ ಸ್ವಲ್ಪ ಪುಟ್ಟಪ್ಪ ಅದೇ ಊರವರು ನನ್ನ ಹೆಸರು ಸ್ಥಿತಿ ಪುಟ್ಟಪ್ಪ ಅಂತ ಒಂದು ಅಪ್ಪ ಕೊಂದ್ರ ಅವ್ರ ನಮ್ಮ ಮಂತ್ರ ಶಕ್ತಿಯಿಂದ ನಿಮ್ಮ ಹೆಸರು ಅಷ್ಟೇ ಯಾಕ ನನ್ನ ಮಗನ ಹೆಸರು ಪದ್ದು ಅಂತ ಹೌದಲ್ರಿ ಹೌದು ಹೌದು ನೋಡಪ್ಪ ಅಲ್ಲಪ್ಪ ನನ್ನ ಹೆಸರು ಅಷ್ಟ ಅಲ್ದಾರ ನನ್ನ ಮಗಳ ಹೆಸರು ಇಷ್ಟು ಕರೆಕ್ಟ್ ಆಗೈತ್ರಿ ಅಂದ್ರೆ ನೀವು ಸಾಧಾರಣ ಸ್ವಾಮ್ಯಾರ ಅಲ್ಲ ನೋಡಪ್ಪ ನೀವು ಹಳ್ಳಿ ಇವ್ರು ಕಾರಣ ಸ್ವಾಮ್ಯಾರ ಇವ್ರು ಏನಾದ್ರು ತಳಸವ ಇತ್ಲಾಗ ಏನಾದ್ರು ಕಾಟ್ನಾಳಿ ಸ್ವಾಮ್ಯಾರ ನೀವು ಹಳ್ಳಿ ಕಟ್ಟಿ ಜಂಗಲ್ ಸ್ವಾಮ್ಯಾರ ತಾಯಿ ಎಲ್ಲ ಬಾರಬೇ ಇವ್ರ ಕುಟ್ಟ ನಿಂದೇನು ಮಾತು ಬಾರಬೇ ಹೊರಕು ಬಾರಬೇ ಬಾರ ನಡೆಯಲ್ಲ ನನ್ನ ಬರ್ತೀನಿ ಇನ್ನೊಂದು ಮಂತ್ರ ಓದಿಸ್ಕೊಂಡ್ ಬರ್ತೀನಿ ನಡಿ ನಿನ್ನ ಬಿಟ್ಟು ಮನಸ್ಸು ನನಗಿಲ್ಲ ಬೇವ ನೀವು ಅಪ್ಪ ಅಂತ ಇನ್ನೊಂದು ಯಾರೋ ಮಂತ್ರ ಐತಲ್ಲ ಪಕ್ಕ ಅಲ್ಲೇ ಕಳ್ಳನ ಮಕ್ಕಳ ನಮ್ಮ ಅಪ್ಪಿದ ನಾವು ಬಟ್ಟೆ ಏನು ಇಬ್ಬರು ಆಕ್ಟಿಂಗ್ ಮಾಡಿದ್ದ ಅಲ್ರಲ್ಲ ಇಂಥ ವೇಷ ಹಾಕೊಂಡು ಬಂದ್ರೆ ನಾ ಏನ್ ನಿಮಗೆ ಬಿಡ್ತೀನಿ ಅನ್ಕೊಂಡಿರ್ರಿ ಪಕ್ಕ ರಸಬಾಳಿ ಹಣ್ಣು ಹೌದು ಬಿಡ ಹಣ್ಣು ಈ ಹಣ್ಣೆಲ್ಲ ತಿಂದು ಬಿಡುವ ಪ್ರೀತಿಯ ಶಾರದಾ ಏಕೆ ಶಾರದಾ ನನ್ನನ್ನು ನಗುತ್ತಾ ನೋಡುತ್ತಿರುವುದೇ ಇಲ್ಲ ಯಾಕೆ ನಾನು ಕರೆದದ್ದು ನಿನಗೆ ಕೇಳಲಿಲ್ಲವೇ ಮಾತನಾಡು ಶಾರದಾ ಲೇ ವಿಷ್ಣು ನೀನು ಕೂಡ ನನ್ನನ್ನು ನೋಡಿ ನಗುತ್ತಿರುವೆಯಲ್ಲೋ ಏನಾದ್ರೂ ಹೇಳ ವಿಷ್ಣು ಈ ಮತ್ತಿಗೆ ಒಂದೇ ಒಂದು ಸಾರಿ ಮಾತನಾಡು ಎಂದು ಹೇಳು ಈ ಜೀವದ ಜ್ಯೋತಿಯು ನನ್ನ
ಹೋದ್ರೆ ನಮ್ಮ ಗತಿ ಹೇಳಿ ಮಾವ, ನಮ್ಮ ಗತಿ ಹೇಳಿ. ಅದೆಲ್ಲ ಕಳೆದು ಹೋದ ನೆನಪುಗಳಂತ ಮರೆತು ಬಿಡಿ ಮಾವ. ಮರೆಯುವ ಬದಲಿಯಾಗಿದ್ದರೆ ಸಾಗಿ ಮರೆತು ಬಿಡಬಹುದಾಗಿತ್ತು. ಮರೆಯುವ ಹಾಳೆಯಾಗಿದ್ದರೆ ಅದನ್ನು ಹರಿದು ಸುಟ್ಟಾಕಿ ಬಿಡಬಹುದಾಗಿತ್ತು. ಹಾಗೆ ಈ ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ಈ ನನ್ನ ಎರಡು ಜೀವನ ಮುತ್ತುಗಳನ್ನು ನಾನು ಹೇಗೆ ಮರೆಯಲಿ? ಮರೀಲೇಬೇಕು ಮಾವ, ನಾವೆಲ್ಲ ಮರೀಲೇಬೇಕು. ಪಾಪ ಹೊಟ್ಟೆಯಲ್ಲಿ ಬೆಂಕಿಯನ್ನಿಟ್ಟುಕೊಂಡು ಮೇಲ್ನೋಟಕ್ಕೆ ಮಾತ್ರ ನನಗೆ ಸಮಾಧಾನ ಹೇಳುವ ಈ ನಿನ್ನ ನೋವಿನ ಸಂಕಟ ನನಗೆ ಅರ್ಥವಾಗುವುದಿಲ್ಲ ಎಂದು ತಿಳಿದಿಲ್ಲ. ಬಾಳಿ ಬೇಕಾಗಿದ್ದ ಈ ನಿನ್ನ ಜೀವನದಲ್ಲಿ ಆ ವಿಧಿ ಇಷ್ಟು ಬೇಗ ಆಟವಾಡಬಾರದಿತ್ತು ಪ್ರಿಯ. ಬಾಬಾ, ನಾವು ಪ್ರೀತಿ ಮಾಡಿದ್ದು, ನಾವಿಬ್ಬರು ಕೂಡಿ ಬಾಳಬೇಕಾಗಿದ್ದು ಆ ದೇವರಿಗೆ ಇಷ್ಟವಿಲ್ಲಂದಾಗ ನಾವೇನು ಮಾಡೋದಕ್ಕೆ ಹೇಳಕ್ ಸಾಧ್ಯ? ನಾವೇನು ಮಾಡೋದಕ್ಕೆ ಸಾಧ್ಯ? ಬಂದಿದ್ದೆಲ್ಲ ನಾವು ಅನುಭವಿಸಲೇಬೇಕು ಮಾವ, ಅನುಭವಿಸಲೇಬೇಕು. ಚರ್ಚೆ ಹಾಗೇಕೆ ಮಾತನಾಡುತ್ತಿರುವೆಯಮ್ಮ? ನೀನಿನ್ನು ಬಾಯಿ ಬದುಕಬೇಕಾಗಿದ್ದವಳು ಈಗ ಇಲ್ಲದ ವಿಷ್ಣುನನ್ನು ಮರೆತು ಯಾವುದಾದರೂ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ಕೊಂಡು ಹೋಗಮ್ಮ. ಮಾವ, ಏನ್ ಮಾತಾಡ್ತಿದ್ದೀರ ಮಾವ? ನೀವು ಏನ್ ಮಾತಾಡ್ತಿದ್ದೀರ? ನಾನು ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರಿಗೆ ದೇಹವನ್ನು ಕೊಡೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮಾವ, ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಜೀವನ ಪೂರ್ತಿ ಇರುವವರೆಗೂ ವಿಷ್ಣುನ ನೆನಪಿನಲ್ಲಿ ಕಾಲ ಕಳೆದುಕೊಳ್ಳುತ್ತೇನೆ ಮಾವ. ಅವರು ಕಟ್ಟಿರುವ ಈ ಹರ್ಷದ ಕಾಲವನ್ನು ಕೊರಳಿಗೆ ಹಾಕಿಕೊಂಡು ಅವರ ನೆನಪಿನಲ್ಲಿ, ಅವರ ಉಸಿರಿನಲ್ಲಿ ಕಾಲ ಕಳೆತೇನೆ ಮಾವ, ಕಾಲ ಕಳೆತೇನೆ. ಒಂದು ವೇಳೆ ನಾನು ಮದುವೆ ಆಗಬೇಕಾಗ್ತಿದ್ದರೆ ಖಂಡಿತ ನಾನು ಬದುಕುವುದಿಲ್ಲ ಮಾವ, ನಾನು ಬದುಕುವುದಿಲ್ಲ. ಅವರು ಕಟ್ಟಿರುವ ಈ ಅವಿಶ್ವಾಸವನ್ನು ನೆನೆಸಿಕೊಂಡು ಜೀವನ ಪೂರ್ತಿ ಕಾಲ ಕಳೆಯುತ್ತೇನೆ. ಅಣ್ಣ ಅಣ್ಣ ಭಾರತ ವಿಜಯ್, ಆಶೀರ್ವಾದ ಮಾಡೋಣ. ಇದ್ದೇಳಪ್ಪ. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿದ್ವಿ. ಹಾ ವಿಜಯ್, ಯಾರಪ್ಪ ಇದು? ಅದೇ ಅಣ್ಣ, ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ಆಗ ನಮ್ಮಿಬ್ಬರ ನಡುವ ಸ್ನೇಹವಾಗಿ ಅದೇ ಸ್ನೇಹ ಪ್ರೀತಿಯಾಗಿ ತಿರುಗಿತು. ಇವಳ ಹೆಸರು ಮೇಘನಾ ಅಂತ, ತುಂಬಾ ಒಳ್ಳೆಯವು. ಆಯ್ತು ಬಿಡಪ್ಪ, ಅಂತೂ ಬೇಗನ ಕರೆದುಕೊಂಡು ಬಂದಿದ್ಯಾ. ಇದೇ ಸಂತೋಷಕ್ಕಾಗಿ ಒಳಗಡೆ ಸಿಹಿ ಅಡಿಗೆ ಮಾಡಿದ್ದೀನಿ, ಊಟ ಮಾಡೋದಂತೆ ಬಾರ ಕರೆದುಕೊಂಡು. ಸ್ವಲ್ಪ ಇರು ಅತ್ತಿಗೆಮ್ಮ. ಅಣ್ಣ, ನಿಮ್ಮ ಹತ್ತಿರ ಒಂದು ವಿಷಯ ಮಾತನಾಡಬೇಕು. ನನ್ನ ಹತ್ತಿರ ಹೇಳಪ್ಪ, ಅದೇನು ವಿಷಯ? ಅದು ಅದು ಅಣ್ಣ, ನಿಮಗೆ ಹೇಳದೇನೆ ಈ ಮೇಘನನ್ನು ರಿಜಿಸ್ಟರ್ ಮದುವೆ ಆಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ವಿಜಯ್, ಏನು ಹೇಳುತ್ತಿರುವೆಯ ನೀನು? ನಾವೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇವೆ ಎಂದು ತಿಳಿದುಕೊಂಡಿರುವೆಯೋ? ನಿಮ್ಮ ಅಣ್ಣ ಅತ್ತಿಗೆ ಸತ್ತು ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ. ಇಂತಹ ಸಮಯದಲ್ಲಿ ಮದುವೆ ಮಾಡಿಕೊಂಡು ಬಂದು ನಿಂತಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನಗೆ? ಅದು ಆಗಲ್ಲ ಅಣ್ಣ. ನಿಮಗೆ ವಿಷಯ ತಿಳಿಸಿ ನಂತರ ಮದುವೆ ಆದರಾಯ್ತೆಂದು ಸುಮ್ಮನಿದ್ದೆ. ಆದರೆ ಅವರ ಮನೆಯಲ್ಲಿ ತೊಂದರೆಯಾಗಿ ನಾವಿಬ್ಬರು ಮದುವೆ ಆಗೋ ಅವಶ್ಯಕತೆ ಬಂದಿದ್ದರಿಂದ ರಿಜಿಸ್ಟರ್ ಮದುವೆ ಆಗಲೇಬೇಕಾಯಿತು. ದಯವಿಟ್ಟು ಕ್ಷಮಿಸಿಬಿಡಿ. ಮಾವ, ಹೋಗ್ಲಿ ಬಿಡಿ. ನಾವಂತೂ ಮದುವೆಯಾಗಿ ಆ ಭಾಗ್ಯವನ್ನು ಪಡೆದುಕೊಂಡು ಬಂದಿಲ್ಲ. ಇವರಿಬ್ಬರು ಮದುವೆಯಾಗಿ ಜೀವನದಲ್ಲಿ ಈ ಮನೆತನ ಸಂತೋಷವಾಗಿ
ನಗು ನಗುತ್ತಾ ಇರಬೇಕು ಮಾವ. ಅದೇ ನಮ್ಮ ಆಸೆ. ಮದುವೆ ಮಾಡಿಕೊಳ್ಳಿ ಬಿಡಿ ಮಾವ. ಹೌದು ನೋಡಿ, ಇದರಲ್ಲಿ ವಿಜಯದೊಂದೇ ತಪ್ಪಿಲ್ಲ, ಜೊತೆಯಲ್ಲಿ ನಾನು ಕೂಡ ತಪ್ಪು ಮಾಡಿದ್ದೀನಿ ಮಾವ. ದಯವಿಟ್ಟು ದಯವಿಟ್ಟು ನಮ್ಮ ಅಪರಾಧವನ್ನು ಕ್ಷಮಿಸಿಬಿಡಿ ಮಾವ. ಈ ನಿನ್ನ ಮದುವೆಯ ಭಾಗ್ಯ ಈ ನನ್ನ ತಮ್ಮನ ಜೊತೆನೇ ಇದೆ ಅಂದ್ರೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹಾ ನೋಡಪ್ಪ ವಿಷಯ, 100 ವರ್ಷ ಸುಖವಾಗಿ ಸಂಸಾರ ಮಾಡ್ಕೊಂಡು ಯಾಕೆ ಈ ಮಠ ಬನ್ನಿ ಅಂತ ವಿಚಾರ ಮಾಡಕತ್ತೀಯ ಹೆಂಗ ಅಂತೀನಿ. ನೋಡಪ್ಪ ಏನ್ ಮಾಡೋದು, ನಿನ್ನ ಕಷ್ಟ ಏನು ಅಂತ ನನಗೆ ತಿಳಿತೈತಿ. ಪಾಪ ಏನ್ ಮಾಡೋದು, ಇಷ್ಟು ಚಿಕ್ಕ ವಯಸ್ಸಿನಾಗ ಆ ದೇವರು ನಿಮಗೆ ಇಷ್ಟನ್ನೇ ಮಾಡಬಾರ್ದಾಗಿತ್ತಪ್ಪ, ಅನ್ನೇ ಮಾಡಬಾರ್ದಾಗಿತ್ತು. ಏನು ಮಾಡೋದು ಕರ್ಕೊಂಡ್ರಿ, ಇನ್ನು ಬದುಕಿ ಬಾಳಬೇಕಿತ್ತು. ಇವರನ್ನು ಕಳೆದುಕೊಂಡು ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರು ಹಾಕುವ ಹಾಗಾಗಿದೆ ಈ ನಮ್ಮ ಪರಿಸ್ಥಿತಿ. ಆ ಕಲ್ಲು ಹೃದಯದ ದೇವರು ಅವರ ಬದಲು ನನಗೆ ಸಾವು ಕೊಟ್ಟಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದರೆ ಅದನ್ನು ಬಿಟ್ಟು ಎತ್ತಿ ಆಡಿಸಿದ ಈ ಕೈಗಳವರ ಅಂತ್ಯ ಸಂಸ್ಕಾರವನ್ನು ಮಾಡುವಂತಾಯಿತು, ಕಾಯ್ಕೊಂಡ್ರೆ ಮಾಡುವಂತಾಯಿತು. ಸಮಾಧಾನ ಮಾಡಿಕೋ ಶಿವಣ್ಣ, ಸ್ವಲ್ಪ ಸಮಾಧಾನ ಮಾಡಿಕೋ. ಆ ನಿನ್ನ ತಮ್ಮ ನಿನಗೆ ನೂರಾನಿ ಬಲ ಇದ್ದಂಗಿದ್ದ. ಆದ್ರೆ ಏನ್ ಮಾಡೋದಪ್ಪ, ಅವನ ದುರಾದೃಷ್ಟ. ಅವನ ಹೋದಾದ್ಮೇಲೆ ಈ ನಿನ್ನ MLA ಪದವಿನಾದರೂ ಇಟ್ಕೊಂಡು ಏನ್ ಮಾಡ್ತೀನಿ ನೀನು? ಅದಕ್ಕೆ ರಾಜೀನಾಮೆ ಕೊಟ್ಟು ಚಂದಾಗಿ ನಿಮ್ಮ ಬಾಳೆ ನೋಡ್ಕೊಂಡು ಹೋಗು ಸಾಕಪ್ಪ ಶಿವಣ್ಣ. ಸಾಕು ಬಾಯಿ ಮುಚ್ಚು ಮಗಳೇ. ಏನು ನನ್ನ ತಮ್ಮ ಸತ್ತಿದ್ದಕ್ಕೆ ಸಾಂತ್ವನ ಹೇಳಲು ಬಂದಿದ್ದೀಯಾ ಎಂದು ಇಲ್ಲಿಯ ತನಕ ಸುಮ್ಮನಿದ್ದೆ ಮಗಳೇ. ಅದೇ ರೈತರಿಗೋಸ್ಕರ ಹೋರಾಡಿದ ಈ ನನ್ನ ತಮ್ಮ ಆ ಜವಾಬ್ದಾರಿಯನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಬಿಟ್ಟು ಹೋಗಿದ್ದಾನೆ. ಅಂತಹದ್ರಲ್ಲಿ ಈಗ ನನಗೆ ರಾಜೀನಾಮೆ ಕೊಟ್ಟು ಬಿಡು ಎಂದು ಹೇಳಲು ಬಂದಿರುವೆಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ? ಶಿವಣ್ಣ, ಸುಮ್ಮನೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ರಾಜೀನಾಮೆಯನ್ನು ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಸುಮ್ಮನೆ ಒಪ್ಪಿಕೋ. ಕಂಡವರ ಮನೆಯಿಂದಲೂ ನೆಕ್ಕುವ ನಾಯಿ ನನ್ನ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಪ್ರಾಣ ತೋರಿಸುತ್ತೀಯ ಮಗನೇ. ನರಸಿಂಹ, ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಇಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಅನ್ಯಾಯವಾಗಿ ಇರುವ ಒಂದು ಪ್ರಾಣವನ್ನು ಕಳೆದುಕೊಳ್ಳುತ್ತೀಯ. ಮೊದಲು ಇಲ್ಲಿಂದ ಹೊರಟು ಹೋಗಿ. ಕಾಕಂದ್ರೆ ವಯಸ್ಸಾಯ್ತು, ನಿಮ್ಗೆ ಇನ್ನೂ ಬುದ್ಧಿ ಬರಲಿಲ್ಲಲ್ರಿ? ಕಂಡರ ವಿಷಯ ನಿಮ್ಗೆ ಯಾಕೆ ಈ ರೀತಿ ಮಾತನಾಡ್ತಿದ್ದೀರ ನೀವು? ನೀವು ನಮ್ಮ ಬಗ್ಗೆ ನೀವು ಚಿಂತೆ ಪಡಬೇಡಿ. ಆಗ ನೀವು ಕಾರ್ಖಾನ ಕೆಲಸ ಮಾಡುತ್ತಿದ್ರಲ್ಲ, ಅದೇ ಕೆಲಸದಂತೆ ಮಾಡಿಕೊಳ್ಳಿ, ನಮ್ಮ ಸದ್ದಿಗೆ ಬರಬೇಡಿ. ನೋಡು ಶಿವಣ್ಣ, ಏನೋ ಪಾಪ ಕಷ್ಟದಾಗದಿ ಅಂತ ತಿಳಿದು ತಿಳಿ ಹೇಳಿ ಹೋದ್ರಾತು ಅಂತ ಬಂದೆ. ಆದ್ರೆ ನೀನು ಇದೇ ಕೆಲಸನ ಮುಂದುವರ್ಷ ಮೊಕ್ಕನಿ ಅಂದ್ರ ನೋಡ್ತಮ್ಮ, ನಾನೇನ್ ಹಾಕಗತಿ ಮುಂದೆ ಹೆಂಗಕತಿ ಹಂಗ್ ಮಾಡೋಣಂತ. ರೀ, ನಿಮಗೊಂದು ಸಾರಿ ಹೇಳಿದ್ರೆ ಅರ್ಥವಾಗೋದಿಲ್ಲೇನ್ರಿ? ನೋಡಿ, ಯಾವುದೇ ಕಾರಣಕ್ಕೂ ಇವರು ರಾಜೀನಾಮೆ ಕೊಡಲ್ಲ. ಹೊರಟೋಗಿಲ್ಲಿಂದ. ನೋಡಿ, ನಮ್ಮ ದಣಿಯವರ ಮಾತಿನಂತೆ ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ನೀವು ರಾಜೀನಾಮೆಯನ್ನು ಕೊಟ್ಟರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಇಲ್ಲವಾದರೆ ಮತ್ತೆ ಶುರುವಾಯಿತೆಂದು ತಿಳಿದುಕೊಳ್ಳಿ. ಈ ಶನಿದೇವರ ಅಟ್ಟಹಾಸ ಬರುತ್ತೇನೆ. ಹಾಕೊಂಡ್ರೆ ನಡೆಯಲಿ ಹೋಗೋಣ.
ಮುಂದೆ ಇವರಿಗೇನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾ ನೋಡಪ್ಪ ವಿಜಯ್, ಆದಿಶೇಷನ ಕಡೆಯವರು ತುಂಬಾ ಕೆಟ್ಟವರು. ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕು. ಹಿಂದೆ ಆ ಆದಿಶೇಷ MLA ಆಗಿದ್ರಿಂದ ಈಗ ಅವನ ಕೈಯಲ್ಲಿ ಕಾದಿಗಳೆಲ್ಲ ಅವನ ಮಾತೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾಳೆ ನಾನು ಆ ಹಳೆಯ ಎಲ್ಲ ಅಧಿಕಾರಿಗಳನ್ನು ಎತ್ತಂಗಿ ಮಾಡಿಸಿ ಹೊಸ ಅಧಿಕಾರಿಗಳನ್ನು ತಂದು ಹಾಕಿ ಹಾರಾಡುವ ಅವರ ರೆಕ್ಕೆಯನ್ನು ಕತ್ತರಿಸಿ ಹಾಕುತ್ತೇನೆ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು ಮಾವ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋದಂತೆ ಹೋಗೋಣ ಹೊರಗಡೆ. ಒಂದು ಗೀತೆಯನ್ನ ಹಾಡು ಸಂತೋಷ. ನನಗೆ ಬೇಕಾಗಿರುವ DC ಇನ್ಸ್ಪೆಕ್ಟರ್ ತಂಗಿಡಿ ಮಾಡಿಸಿ ನಿನಗೆ ಬೇಕಾಗಿರುವ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ನಾನೇ ಗತೆ ಎಂದು ಅಹಂಕಾರವೇ ಮುಂದೆ ನೋಡು ಈ ನಿನ್ನ ಗೋಳಿನ ವನವಾಸವನ್ನ. ಈಗ ಹೊಸದಾಗಿ ಬರುವ DC ಅವರಿಗೆ ನಮ್ಮ ನೀಯತ್ತನ್ನು ತೋರಿಸಿ ಅವರಿಗೆ ಹಣದ ಆಸೆಯನ್ನು ಹಚ್ಚಿ ಆ DC ಒಪ್ಪಂದ ಮಾಡಿಕೊಳ್ಳಬೇಕಣ್ಣ. ನೀವೇನಾರ ಬರ ಹೊಸ DC ಸಾಹೇಬಲ್ಲ ನಮ್ಮ ಕಡಿ ಮಾಡ್ಕೊಂಡ್ರ ಭಾರಿ ಈಸಿ ಆಕತ್ರಿ ಕೆಲಸ. ನೀವೇನಾರ ಮುಟ್ರಿ, ರೋಡರ ಮುಟ್ರಿ, ಕೆರಿನರ ಮುಟ್ರಿ, ಕೊಡಿ ಕೆರಿ ದಾರಿನರ ಮುಟ್ರಿ, ಎಲ್ಲವೂ ಸಕ್ಸಸ್ ಆಕವು. ಇಲ್ಲ ಅಂದ್ರ ಗೋವಿಂದ ಗೋವಿಂದ.
ಈಗ ಅವರು ಬಂದ ತಕ್ಷಣ ಈ ಹೂವಿನ ಹಾರವನ್ನು ಅವರಿಗೆ ಹಾಕಿ ಅವರನ್ನು ಬರಮಾಡಿಕೊಳ್ಳೋಣ. ನಂತರ ಅವರಿಗೆ ಏನು ಮಾಡಬೇಕೆಂದು ಈ ಆದಿಶೇಷರಿ ಚೆನ್ನಾಗಿ ಗಟ್ಟಿದೆ. ದಯವಿಟ್ಟು ನಿಲ್ಲಿಸಿ. ಈಗ ಬರುತ್ತಿರುವ ಜಿಲ್ಲಾಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಮೊದಲು ಇಲ್ಲಿಂದ ಹೊರಟು ಹೋಗಿ. ಓಹೋ, ಹೌದು, ನಾನೇ ಈ ಜಿಲ್ಲೆಗೆ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅಂತ. ಕುಮಾರ್, ಮೈ ಮೇಲೆ ಕಾಕಿ ಹಾಕಿಕೊಂಡಿದ್ದ ಮಾತ್ರಕ್ಕೆ ನೀನೇನು SP ಸಾಂಬ್ಲೆಯನ್ನು ಭಾವಿಸುವೇನ ಮಗನೇ? ನಿನ್ನಂತ ಎಷ್ಟೋ ಕಾಕಿಗಳನ್ನ ಆ ಸ್ಮಶಾನಕ್ಕೆ ಹಾಕಿರುವ ಈ ಸಲಗನ ಮುಂದೆ ನಿನ್ನ ಕಾಕಿತದಲ್ಲಿ ಏನು ನಡೆಯುವುದಿಲ್ಲ ಮಗನೇ. ಇಷ್ಟ ಬಂದ ಹಾಗೆ ಕೂಗಾಡಲಿಕ್ಕೆ ಇದೇನು ನಿಮ್ಮ ಅಪ್ಪನ ಮನೆ ಅಲ್ಲ ಮಗನೇ, ಇದು ಜಿಲ್ಲಾಧಿಕಾರಿಗಳ ಕಚೇರಿ ಎಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡ. ಅಲ್ಲ ಪೊಲೀಸಪ್ಪ, ಬರೋದ ಈಗ ಬಂದು DC ಆಫೀಸಿಗೆ ಕಾಲಿಟ್ಟಿಯಪ್ಪ. ಅಲ್ಲ ಶುರು ಮಾಡ್ಕೊಂಡ್ಯಾ ನಿನ್ನ ಹೊಸ DC ಸಾಹೇಬರ ಬುದ್ಧಿನ? ನೋಡು, ನಮ್ಮ ದಣಿಯರ ಜೊತೆಗೆ ಚಂದಾಗಿ ಹೊಂದ್ಕೊಂಡು ಹೋದ್ರ ನಿನಗೂ ಕ್ಷೇಮ, ನಿನಗೂ ಕ್ಷೇಮ. ಇಲ್ಲ ಅಂದ್ರ ಸ್ಟಾಪ್ ಇಟ್ ನಾನ್ಸೆನ್ಸ್. ಹೇಳಿದ ಹಾಗೆ ಕೇಳಿಕೊಂಡಿರುವುದಕ್ಕೆ ನಾನೇನು ಶಿವಣ್ಣನ ತಮ್ಮ ವಿಜಯ್ ಅಲ್ಲ, ಇನ್ಸ್ಪೆಕ್ಟರ್ ವಿಜಯ್. ಮಾತನಾಡಿದ್ರೆ ಒದ್ದು ಒಳಗೆ ಹಾಕಬೇಕಾಗುತ್ತದೆ. ಎತ್ತರ ಯಾಕೆ ಹಾಕಿದ ಕಂತ್ರಿ ಪೊಲೀಸ್ ಮಾತ್ರಕ್ಕೆ ನಿಮ್ಮ ಅಪ್ಪನ ಮನೆಯನ್ನು ತರಲಿಲ್ಲ. ಎನ್ನುತ್ತ ಕಾಕಿಗಾರಗಳನ್ನು ನನ್ನ ಬಲಗಳ ಮುಚ್ಚಲ್ಲಿ ಹಿಡಿದುಕೊಳ್ಳುವ ಕಾದಿಕೊಳ್ಳುವನು ರಾಜಕೀಯದ ಕಾದಿ. ಆದಿಶೇಷ, ನಿನ್ನಂತ ಎಷ್ಟೋ ರಾಜಕೀಯದ ಕಾದಿಗಳನ್ನು ಈ ಕಾಕಿ ಕೈಯಲ್ಲಿ ಸಿಕ್ಕು ಹಾಕಿಕೊಂಡು ಕತ್ತಲ ಕೋಣೆಯಲ್ಲಿ ನಿದ್ದೆ ಇಲ್ಲದೆ ರಾಗಿ ಮುದ್ದೆ ಮುರಿದ ನಿನ್ನಂತ ರಾಜಕೀಯದ ನಾಯಿಗಳನ್ನು ತುಂಬಾ ನೋಡಿದ್ದೇನೆ. ಮೈ ಮೇಲೆ ಕಾಕಿ ಎನ್ನುವುದಕ್ಕೆ ಸಿಕ್ಕಾಪಟ್ಟೆ ಮಾತನಾಡಬೇಡ ಮಗನೇ. ಇದು ನನ್ನೂರು, ನನ್ನ ಏರಿಯಾ. ನಿನಗೆ ಪ್ರಮೋಷನ್ ಕೊಟ್ಟು ನನ್ನ ಡಿಪಾರ್ಟ್ಮೆಂಟ್ ಗೊತ್ತು. ನಿನ್ನಂತ ಕಾಕಿಗೆ ಮಾವನಾಗಿ ಮೆರೀತಾ ಇರುವುದು ನಾನು, ರಾಜ್ ಮತ್ತು ರಾಜ್. ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುವ ಇನ್ಸ್ಪೆಕ್ಟರ್ ಜಯಕುಮಾರ್ ಅಂತ. ಓಹೋ, ಅಂದ ಹಾಗೆ ಇವರ್ಯಾರು? ಮಾಜಿ MLA ನಿಮ್ಮನ್ನು ಬರಮಾಡಿಕೊಳ್ಳಲು ಬೆಳಗಿನಿಂದ ಕಾಯ್ತಾ ಇದ್ದಾರೆ. ಸ್ವಾಗತ. ಹೊಸ DC ಅವರಿಗೆ ಸುಸ್ವಾಗತ. ಅಂದ ಹಾಗೆ ನನ್ನ ಹೆಸರು ಶೇಷ, ಆದಿಶೇಷ. ಇದೇನ್ರಿ ನಮ್ಮ ದಣಿಯರ ಹೆಸರು ಅಷ್ಟು ಕರೆಕ್ಟ್ ಆಗಿ ಹೇಳ್ತಿರಲ್ಲ, ಏನಿದು ಮಹಿಮೆ ಅಂತೀನಿ. ಮಿಸ್ಟರ್ ಕುಟ್ಟಪ್ಪ, ನಾನು DC ಆಗಿ ಈ ಊರಿಗೆ ಕಾಲಿಡಬೇಕಾದರೆ ಎಲ್ಲರ ಬಗ್ಗೆ ಸ್ಟಡಿ ಮಾಡಿಯೇ ನಾನು ನೋಡಿಕೊಂಡು ಬಂದಿದ್ದೆ. ಸಾಹೇಬ್ರ, ನನ್ನ ಹೆಸರು ಅಷ್ಟು ಕರೆಕ್ಟ್ ಆಗಿ ಹೇಳ್ತಿರಲ್ಲ, ನೀವು ಬಹಳ ವಿಚಿತ್ರವಾಗಿ ಆಳವಾಗಿ ಇಳಿದಿರಿ ಅಂತ ಅಂದಂಗ ಬಿಡ್ರಿ ಸಾಹೇಬ್ರ. ನಾನು ಆದಿಶೇಷ ತಮ್ಮ ಸಲಗ ಅಂತರನ್ನು ಕೊಟ್ಟು ಅವರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತ ನಿಮ್ಮ ಅಂತರ ಗೊತ್ತು. ಇರಲೇನ ಕೊಡಿ ಸಾಹೇಬ್ರೆ, ನಮ್ಮ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅಂದಾಗ ತಾನೇ ನಮ್ಮಿಬ್ಬರ ಮಧ್ಯ ಬಾಂಧವ್ಯದ ಬೆಳಕು ಉಕ್ಕಿ ಹರಿಯುವುದು.
ಸಾಬ್ರೆ, ನನಗೆ ತುಂಬಾ ಸಂತೋಷ. ನಮ್ಮ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡಿರಲಿಲ್ಲ. ನಿಮ್ಮನ್ನು ಕಂಡು ನನಗೆ ತಡೆಯಲಾದಷ್ಟು ಸಂತೋಷವಾಗುತ್ತದೆ. ಅಂದ ಹಾಗೆ ನಿಮ್ಮ ಪರಿಸರದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಅಲ್ರಿ, ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಬಂದವ, ಒಬ್ಬ DC ಆಗ್ಯಾನ, ಒಬ್ಬ ಇನ್ಸ್ಪೆಕ್ಟರ್ ಆಗ್ಯಾನ ಅಂದ್ರ ಬಹಳ ವಿಚಿತ್ರ ಆಗ್ತೈತಿ. ಏನ್ ವಿಚಿತ್ರ ಆಗ್ತೈತಿ? ಮಿಸ್ಟರ್ ಕುಟ್ಟಪ್ಪ, ಅದನ್ನು ಕೇಳಲು ನಿಮ್ಮೆಲ್ಲರ ಎದೆಗುಂಡಿಗೆ ಗಟ್ಟಿ ಇದೆ ಎಂದರೆ ನಾನು ಖಂಡಿತವಾಗಿಯೂ ಹೇಳುತ್ತೇನೆ. ನಾನು ಕೂಡ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವನು. ಹಸಿವು ನೀಗಿಸುವ ಹರಿಕಾರ ಎಂದು ಬಿರುದು ಪಡೆದು ಈಗ ಹಾಲಿ MLA ಆಗಿರುವ ಆ ಶಿವಣ್ಣರ ತಮ್ಮ ವಿಷ್ಣು ಅಲಿಯ ವಿಷ್ಣುವರ್ಧ. ಅಂದರೆ ಆ ಶಿವಣ್ಣ ತಮ್ಮ ವಿಷ್ಣುವರಾಯನು ಸಾಧ್ಯವೇನೋ? ಸತ್ತು ಹೋಗಿರುವ ವಿಷ್ಣು ಮತ್ತೆ ಹುಟ್ಟಿವನು? ಅದೆಂದಿಗೂ ಸಾಧ್ಯವಿಲ್ಲ. ಲೇ ಬಕ್ರನ ಮಕ್ಕ, ಸತ್ತಿರುವುದು ವಿಷ್ಣು ಅಲ್ಲವೇ ಕಪಿಲೆ? ಒಂದನೆಯ ಅವತಾರದ ವಿಷ್ಣು ಈಗ ಚಟ್ಟ ಕಟ್ಟಲಿಕ್ಕೆ ಎರಡನೇ ಅವತಾರದಲ್ಲಿ ಹುಟ್ಟಿ ಬಂದಿರುವ ವಿಷ್ಣು ಇವನು. ಒಬ್ಬ ಬಡ ಕುಟುಂಬದಲ್ಲಿ ಸಾಮಾನ್ಯವಾದ ರೈತರು ಇವರು. ಒಬ್ಬವ TC ಆಗಿ ಓಟ್ ಹಾಕ್ಯವನ, ಒಬ್ಬವ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಡ್ರೆಸ್ ತರಿಸ್ಯವನ. ಇದೇನು ಅಂತೀರಿ? ಏ ಕುಟ್ಟಪ್ಪ, ರೈತನ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಎನ್ನುವುದು ನಿನಗೆ ಈಗ ಅರ್ಥವಾಗಿರಬೇಕಲ್ಲವೇ? ಇನ್ನು ಮೇಲೆ ಶುರುವಾಯಿತೆಂದು ತಿಳಿದುಕೋ ನಮ್ಮ ನಿಮ್ಮ ರಣರಂಗದ ಮರಣ ಮೃದಂಗ. ಮೊದಲು ಒಂದು ಓಡಿಸು ಈ ಬೀದಿ ನಾಯಿಗಳ. ಈಗ DC ಆಗಿದೆ ಎಂದು ಈ ರೀತಿಯಾಗಿ ಹಾರಾಡಬೇಡ ಮಗನೇ. ಮುಂದೆ ಈ ಸಲಗನ ಕೈ ತಪ್ಪಿಸಿಕೊಂಡು ಅದು ಹೇಗೆ ಬದುಕುತ್ತೀಯೋ ಬದುಕು ಮಗನೇ. ಬರುತ್ತೇನೆ ಅಣ್ಣ, ನಡೆಯಿರಿ ಹೋಗೋಣ. ಅಣ್ಣ, ಇದೇನು ವಿಚಿತ್ರ? ನಾನು ಕಾಣ್ತಿರೋದು ಕನಸು ಅಥವಾ ನನಸು? ವಿಷಯ, ಆ ವಿಷಯವನ್ನೆಲ್ಲ ಮನೆಯಲ್ಲಿ ತಿಳಿಸಿಕೊಳ್ಳುತ್ತೇನೆ. ಮನೆಗೆ ಹೋಗೋಣ ನಡಿ. ಆಯ್ತು, ನಡೆಯೋಣ. ಮನೇಲಿ ಎಷ್ಟು ಅವಸರ ಮಾಡಿ ಹೆಂಗಯ್ಯ ನಮ್ಮನೆ ಕರೆದಕೊಂಡು ಈಟ ತನಕ ಬಂದು ಲೇಟಾಗಿ ಬಂದಿ. ಅದೇನು ಬಂದಿದ್ದು ಬ್ಯಾನ್ ನಿನಗೆ? ಆಮೇಲೆ ನೀನ್ ಏನೋ ನೋಡಿದ್ರೆ ಅವಸರ ನೆರಮಗಳ ನೋಡ್ಲಿ. ಆಮೇಲೆ ಏನೋ ಅವಸರ ನೆರಮಗಳ ನೋಡ್ಲಿ ನೀವು. ಆಮೇಲೆ ನಾನು ಈಗ ಬರೋ ಫಸ್ಟ್ ಯಾರ ನೋಡ್ ಗಿಡ ಅಂತ ನಾನು ನೋಡ್ ಬಂದರೆ ಕದಾ ಕಷ್ಟ ಮಾಡ್ತೀಯಲ್ಲ. ಏನಿಲ್ಲ ಸಾಕಲ್ಲಿದ್ದರಲ್ಲಿ ಅಲ್ಲಲ್ಲಿ ಅಷ್ಟೇ ಹೆದರ್ಕೊಂತೀನಿ ನೀನು ಅಂತೀನಿ. ನಮ್ಮಪ್ಪಿಲ್ಲ ಲಗುನ ಪಟ್ನ ಮಂದಿ ಎಲ್ಲ ಪಟ್ನ ಮಾಡಿ ಹೋಗ್ಬಿಡ್ತಾರೆ. ನಿಮ್ಮ ಅವನು ಯಾರ್ದಾರ ಜನ್ಮ ತೆಗೆದಿದ್ರಿ? ನಿಮ್ಗೆ ಯಾರ್ದಾರ ಜನ್ಮ ತೆಗೆದ್ರಿ? ಅಲ್ಲ, ಬೇರೆ ನಿಮ್ಮ ಹುಟ್ಟಿಂದ ದಾರಿ ಹೋಗ್ತಾ ಇದ್ರು. ಆಮೇಲೆ ಎಷ್ಟು ನೋಡಿದ್ರೆ ಭತ್ತ ಗದ್ದೆ ಆದವು. ಆ ಭತ್ತ ಗದ್ದೆ ಏನೋ ಫಸ್ಟ್ ಇದಾಗ ಮೊದಲು ನಾ ಬರೋದು ಕೈಕೊಂಡು ಕಟ್ಟಿದ್ಕೆ ಒಂದು ಅರ್ಧ ಹಾಕೊಂಡು ಬಂದು ಭತ್ತದ ಗದ್ದೆ ನೋಡಿ ಒಂದೇ ಅಷ್ಟು ಬೆಳೆ ಬಿಟ್ಟಾದ್ರಲ್ಲಿ ಏನ ಅಪ್ಪಿ ತಪ್ಪಿ ಭತ್ತ ಬೆಳೆ ಬಿದ್ವಿ ಅಂದ್ರೆ ಕೆಸರಾಗ ಬಿದ್ವಿ ಅನ್ನೋ ಅರ್ಥ. ಆಮೇಲೆ ಅದ್ರಾಗ ನಾವು ಬ್ಯಾಲೆನ್ಸ್ ಮಾಡ್ಕೊಂತ ಬರೋದಾಗ ಎಷ್ಟೊತ್ತಾಗ್ತದೆ ಪದ್ಯ ಎಷ್ಟೊತ್ತಾಗ್ತದೆ ನೋಡ. ಕಷ್ಟಪಟ್ರಲ್ಲ ಮುಂದೆ ಭಾರಿ ಸುಖ ಸಿಗ್ತೈತಿ. ಈಗ ಹೆಂಗಂದ್ರೆ ನಮ್ಮಪ್ಪ ಮತ್ತೆ ಒಳ್ಳೆ ಬರ್ತಾನೆ, ಬೇಗ ಲಗ್ನ ಮಾಡಿ ಹೋಗ್ಬೇಕು. ನೀವು ಆ ಕಿತ್ತೂರನ್ನ ಚೆನ್ನಮ್ಮ ಎಸ್ಪೆಕ್ಟ್ ಹೇಳಿದ್ದಂಗೆ ಅಂತಾನೆ. ಅಲ್ಲಿ ಮುತ್ತಲೆ ಮಾಡುವ ಅಂದ್ರೆ ನನ್ನ ದನಗೆಲ್ಲ ಮಾಡಿ ಹೆಂಗದಿ ಇನ್ನು ಮಾಡ್ಲಿಲ್ಲ ಅಂದ್ರೆ ಏನಾದ್ರು ಒಳ ಕುತ್ಕೊಂಡು ಆಮೇಲೆ ನಾನು ಮಾಡ್ಬೇಕಂದ್ರೆ ನೀನದ ನಿಮ್ಮನ್ನ ಎಲ್ಲರೂ ಕಳಿಬೇಕು. ಏನ ಅವನಿ ನಾವು
ಲೈಟ್ ನಿನ್ನ ಹೇಳಕ್ಕೆ ಯಾಕಂದ್ರೆ ನನ್ನ ಮಾಡ ಮುಂದ ನಾಚಿ ಬಂದ ಲೈಟ್ ಬಂದ್ ಮಾಡಿ ಮುನ್ನತ್ತಂದ್ರೆ ಹೆಂಗ ಬರ್ತಿತ್ತ ಅದು ನಾವು ಇಷ್ಟ ಊಟ ಮಾಡಕ ಆಮೇಲೆ ಆ ಬಚ್ಚೆ ಗದ್ದೆ ಸರ್ಕಸ್ ಮಾಡ್ಕೊಂತ ಊಟ ಮಾಡಕ್ ಬರ್ಬೇಕಾಗ್ತೇನೆ. ಓ ಅಂದ್ರ ನೀನ್ ಬ್ಯಾರೆ ಸರ್ಕಸ್ ಬಗ್ಗೆ ತಿಳ್ಕೊಂಡಿ ನೋಡ್ರಿ ಐತಿ ಒಂದು ನಾ ಉಣ್ಣೋದ್ರ ಬಗ್ಗೆ ಅಂದ್ರ ಲೇ ಬಿಸಿ ಬಿಸಿ ರಾಗಿ ಮುದ್ದಿ ಕಟ್ಟಿನಿ ಕೋಳಿ ಸಾರು ಮಾಡೀನಿ ಉಣ್ಣೋದ್ರ ಬಗ್ಗೆ ಅಂದಿನಿ ನನಗಾಗಿ ನಾಟು ಸಾರು ಮುದ್ದೆ ಮಾಡಿ ಅಂದ್ರೆ ನನ್ನ ಮಾನ ಜೀವನ ಇಟ್ಟಂಗೆ ಆತನೇ ಅಲ್ಲ ಅದ ಖುಷಿಯಾಗ ಒಂದು ತೋಳ ಮುಟ್ಟಿಸ್ ತೆಗಿಬಾರ್ದ ನಿಂದ್ರಲ್ಲಿ ನಂದನಾಲ ಚಂದ್ರಮಂಗಳೆಯ ಧ್ವನಿಯನ್ನು ಒಟ್ಟಿಯಲ್ಲ ನನ್ನ ಚಿಕ್ಕದಾಗಿರುವುದೇ ದಾಖಲ್ಲ ಹುಡುಗಿ ಮೇಲೆ ಬಿದ್ದವ ನಮ್ಮ ಜಾಲ ಸುತ್ತಮುತ್ತ ಯಾರು ಇಲ್ಲ ಈಗ ಬೆಳಕುಲ್ಲ ಈ ಅಂಗಾರ ಹುಡುಗಿ ಕಂಗಾನಗೆನಾ ಎಷ್ಟೊತ್ತು ಮಾಡ್ತೀವಿ ಅಂತೆ ಲೇಪದ್ದು ನಿಮ್ಮಪ್ಪ ನನ್ನ ಕಾಂತಲೇ ಸುಮ್ಮನೆ ನಿಂದ್ರ ಅವ್ರಿಗೆ ನಾ ಬರಕ್ ಹೇಳ ಹಂಗ ಬಂದನವ ನೀವ್ ಒಂದ್ ಕೆಲಸ ಮಾಡಲ್ಲ ನಿನಗ ಇವಾಗ ನಾವು ಸೀರೆ ಉಡಿಸ್ಬಿಡ್ತೀನಿ ನನ್ನ ತಂಗಿ ಆಕ್ಟಿಂಗ್ ಮಾಡ್ಬೇಡ ಅವ್ರಿಗೆ ಬಿಡಿಸ್ತೀನಿ ನೋಡ್ ಪಿಕ್ಚರ್ ನಿಂದ್ರ ನೋಡಪ್ಪ ಇದನ್ನ ಎತ್ತಿ ನೀನ ಸಿಗಿಸ್ಕೊಡ್ಬೇಕು ನಾನು Yeah.
ಶಾಲೆ ಕಸೈತೆ ಊಟ ಕಟ್ಟದು ಇದು ಏನಿಲ್ಲ ಈ ನಮ್ಮನೆ ಮಾಡ್ತೀವಿ ಅಲ್ಲ ಮತ್ತೆ ಆದ್ರೆ ನಿಮ್ಮ ಮನೆಗೆ ನಾನು ಬಸ್ ಹಾಕಿದ ಕಾಣದು ನನ್ ತಂಗಿ ಇದಾಳಮ್ಮಿ. ನನ್ ತಂಗಿ ನಾ ಹುಬ್ಳ್ಯಾಗ್ ಹುಟ್ಟಿದ್ನ, ಹಾಸ್ಟೆಲಲ್ಲಿ ಓದ್ತಿದ್ಲು. ನನಗಿಂತ ಒಂದೀಟ್ ಹೈಟ್ ಐತಿ, ಒಂದೀಟ್ ಉದ್ದ ಐತೆ ಅದ್ರದ್ದು. ನಿನಗೊಬ್ಬ ತಂಗಿದಾಳ ಅಂತ ಇನ್ನೂ ಹೇಳಿದ್ರೆ ಅಲ್ಲ ಇಷ್ಟು ಮುದ್ದಾದ ಒಂದು ಮನೆ ಮಕಾನ ಏಯ್, ನೀ ಮಾಡಿ ನೋಡಿ ಅಕ್ಕಿದು. ಅಲ್ಲದೆ ಯಾರಿಗಾರ ಹೆಣ್ಮಕ್ಳಿಗೆ ಮೀಸಿ ಗಡ್ಡೆ ಏನಾರ ಬರ್ತಿದ್ದೇನು? ಅಲ್ಲ ಬರ್ತಿದ್ದದು. ಆ ಸಣ್ಣ ಕಣಲ್ಲಿ. ಏನು ಬರಲ್ಲ? ಅದು ನಮ್ಮ ಹುಡುಗಿ ಬಾಳ ಮುಚ್ಕೊಳ್ಳಿ. ನೋಡ್ಯಾರ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ನೀನು ಅವಳನ್ನ. ಹತ್ತು ಜನ ಹಚ್ಕೊಂಡು ನೋಡೋಣ. ನೀ ಜಾಸ್ತಿ ಇನ್ನು ಮುಂದೆ ಹೋಗ್ಬೇಕು, ಯಾಕಂದ್ರೆ ಸರಿ ಇಲ್ಲ. ಹಿಂದೆ ತೋರ್ಸ್ಬೇಡ, ಮುಂದೆ ತೋರ್ಸ. ಅಲ್ಲ ಏನು ಹೇಳ್ತೈತಿ ನಮಗೆ ಜೀವ ಜೀವ ಚವರತ್ರ ಹಂಗೈತಲ್ಲ ಅಲ್ಲ ಇದು ಮ್ಯಾಗ ನೋಡಕ್ ಹೆಂಗೈತಿ ಅಂದ್ರ ಇಲ್ಲ ಒಳಗೊಂದಿರೋ ಒಳ ಮಾಡಿದ್ರೆ ಸತ್ತ ಹೋಗ್ತೀನಿ. ಅದನ್ನ ಎಬ್ಬಿಸೋದು ಹುಡುಗಿ ಬಹಳ ಸಣ್ಣಳಿದಾಳ. ಯಾಕಂದ್ರೆ ಗಂಡು ಮಕ್ಕಳು ಅಂದ್ರೆ ಒಂದಿಟ್ಟು ಬಹಳ ಸೂಕ್ಷ್ಮವಳು, ನಾಚಿಕೆ ಸ್ವಭಾವದಳು ಅವಳು. ಅವಳಿಗೆ ನಾಚಿಕೆ ಇರ್ಲಿ ಬಿಡ ಯಾಕಂದ್ರೆ ಇವಾಗ ಅಕ್ಕನ ಮುಗಿದೇನು ತಂಗಿ ಸತ್ತಿ ಬರೋಬ್ಬರಿ ಅದು ನೋಡಿ. ಯಾಕಂದ್ರೆ ಇಲ್ಲಿ ಅದಕ್ಕಿಂತ ಕೆಳಗೆ ಬರ್ಬೇಡ ಮಕ್ಕಳು ಬರೋಬ್ಬರಿ. ಅಲ್ಲ ಪದ್ದು ಇಷ್ಟು ದಿವಸ ಬರೇ ನೀನು ಕೊಟ್ಟಾಗ ಹಾಡೋದು ಕುಣಿಯೋದು ಮಾಡೋದು ಅದಕ್ಕೆ ಇವತ್ತೊಂದು ಚೂರು ಚೇಂಜ್ ಆಗಿ ಈ ನಿನ್ನ ತಂಗಿ ಜೊತೆಗೆ ನಿನ್ ಜೊತೆಗೆ ಯಾಕೆ ನನಗಿಂತ ನನ್ನ ತಂಗಿ ಒಂದು ಡ್ಯಾನ್ಸ್ ಮಾಡ್ತಾಳೆ ಅಂದ್ರ ಎದ್ದೆದ್ದ ಡಣ 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 ಅಂತ ಹೊಡಿತೀನಿ. ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಟ್ಟಾರೆ ಪೀಸ ಚೆಲುವಿನ ಚಿತ್ತಾರ ಚೆಲುವಿನ ಚೆಲುವಿನ ಚಿತ್ತಾರ ಕೈಯನ್ನು ಮಾಡಿದಿ ಯಾಗ ಯಾರಿಲ್ಲ ಬಾಮ ಕೈಯನ್ನು ಮಾಡಿದಿ ಯಾಗ ಯಾರಿಲ್ಲ ಬಾಮ ಕಲಿ ಕಲಿ ನಮ್ಮೂರ ಮಗಲೇ ಕಲಿ ನಮ್ಮೂರ ಮಗಲಿಗೆ ಬಾವುಳಿಗೆ ಕೊಡ್ತೀನಿ ಸಿಗಣೆ ಚೆಲುವಿನ ಚಿತ್ತಾರ ಅಲ್ಲ ಈ ಮುದಿಯೋದರ ತಿಂಡಿ ಎಟ್ಟಿರ್ಬೇಕಂತೀನಿ ಈಗ. ಅಲ್ಲ
ಏನ್ ಮಾಡಕ್ ಹೋಗ್ಲಿ ಬಿಡ ಏನೋ ಒಂದು ಚಿಡಿ ಚಿಡಿ ಅವನ್ನೇ ಮಾಡ್ತೀನಿ ಮಾತಾಡ ನಿನ್ನ ಡ್ರೆಸ್ ಏನು ಏ ಡ್ರೆಸ್ ಏನಿಲ್ಲ ಬಿಡ ಬಾಳ ಚಂದ ಐತಲ್ಲ ಹೆಣ್ಣ ಅದು ಒಂದ ಹೆಣ್ಣ ಐತಲ್ಲಪ್ಪ ಹಾಸ್ಟೆಲ್ ಬಂದೈತಿ ಅದು ನೀಟ್ ಗಮ್ಮತ್ತೈತೆ ಅಷ್ಟೇ ಸರಿ ಬಿಡವ ಏನಾರ ಒಂದು ಶರಣಪುರ ಏನಾರ ಹೇಳು ನೋವಾಗ್ಲಿ ಅಂದಂಗ ಮಗಳ ಅಲ್ಲದೆ ಏನು ನಾವು ಅಲ್ಲ ಅರಿವಿಲ್ಲ ಬರೇ ಬತ್ಲೆ ಬರಕ್ ನೀನು ಸಣ್ಣ ಹಾಕಿದೆ ಅಂತ ತಿಳ್ಕೊಂಡಿಯಲ್ಲ ನಿನ್ನವನು ಅಲ್ಲವ ಅವಾಗೇನೋ ಸಣ್ಣ ಹಾಕಿದ್ದೇವ ಬರೇ ಬತ್ಲ ಬಂದ್ರು ಅರಿವಿಲ್ದಂಗ ಮೈ ಮೇಲೆ ಯಾಕ ಅಂತ ಕೇಳ್ತದಲ್ಲ ಮರ ಶಿವೋಟಪ್ಪ ಅವರ ಕೇಳ್ತದಲ್ಲ ಆದ್ರೆ ನೀ ಈಗ ಹಿಂಗ ಅಡ್ಡಾಡಿದ್ರ ಯಾರು ಕೇಳಲ್ಲ ಮಗಳು ಅಷ್ಟ್ರು ಕೇಳ್ತಾರ ಯಾಕಂದ್ರ ನೀ ನನ್ನ ಮಗಳು ಅನ್ನೋದು ಗೊತ್ತಾಗ್ಬಿಡ್ತೈತೆ ಅವ್ರಿಗೆ ಹಂಗಾಗ್ಯಾರ ಕೇಳ್ತಾರ ನಿನ್ನವನು ಸ್ವಲ್ಪ ನಿನಗೇರ ನಾಚಿಕೆ ಆಗ್ಬಾರ್ದ ಅಂತಾನೆ ಅಲ್ಲ ಬೇವ ನೀನ್ ಹಿಂಗ್ ಮಾಡಿದ್ರ ದಿನಾಲು ನಮ್ಮ ಮನಿ ಮುಂದ ಹುಡುಗರು ಸಂತೆ ನಡಿತೈತೆ ನಿನ್ನವನು ಹುಡುಗರು ಸಂತೆ ನಡಿತೈತಿ ಯಾರು ಹೇಳ್ಬೇಕು ಬಾಬಾ ಏನಿವ ಮುಸುಕಟ್ಟೆ ನಿಂತತಿ ಇದು ಇನ್ನೇನ್ ಕಂಡಂಗಾಗಿತ್ತು ಈಗ ತೆಗೆದು ತೋರ್ಸವ ಬಿಡೋದಿಲ್ಲ ಅಂಟ್ರು ಕುರ್ಲಿತ್ತಂಗ ಇವ್ರು ಯಾರು ನನಗೆ ಗೊತ್ತಾಗಬಾರ್ದು ಸುತ್ತು ಬೇಸಿ ಮಾತಾಡೋದು ಯಾಕವ ಯಾರು ಅಂತ ಹೇಳು ಯಾರು ಯಾಕಾಗಲಿವ ಯಾರು ಅಂತಾರ ಬಾಯ್ ಬಿಟ್ಟು ಹೇಳು ಗಡ್ಡನೂ ಸಿಕ್ಕ ಮಕ್ಕಳನ್ನು ಸಿಕ್ಕ ನೀನು ಹೇಳ್ಬೇಕು ಈ ಹಾಸ್ಟ್ನಿಂದ ಬಂದಂತಹ ಫ್ರೆಂಡ್ ಯಾರಂತ ಹೇಳಬೇಕು ತಾಯಿ ನಮ್ಮವ್ವ ಇದ್ದಾಳಲ್ಲ ಆ ಕಡೆ ಆ ಸಂತವ್ವ ನಮ್ಮ ಮಗ ಅಂತ ಇದ್ರೆ ವರ್ಷ ಅಂತ ಮಕ್ಕಳ ನಾವು ಅಲ್ಲದೆ ತಾಯಿ ಹಾಸ್ಯ ಅಂತ ಮಕ್ಕಳು ಅಲ್ಲದೆ ಅವಾಗ ನೋಡಿದ್ರ ಬರೇ ಬತ್ಲ ಅರಿಬಿದ್ದಂಗ ಓಡಿ ಸುತ್ತಾಡ್ದು ಅಡ್ಡಾಡ್ತಿದ್ವ ಈಗ ನೋಡಿದ್ರ ಇಷ್ಟ ಫೇಮಸ್ ಆಗ್ಯಾರ ಅಂದ್ರ ನನಗೆ ನಂಬಕ್ ಆಗವಲ್ದಲ್ಲ ತಾಯಿ ತಡ್ಕನಕ್ ಆಗವಲ್ದಲ್ಲಪ್ಪ ಜನಕ್ಕೆ ಏನ್ ಮಾಡ್ಬೇಕು ತಡ್ಕ ನೀನ್ ಯಾಕೆ ಕಷ್ಟ ಅವಸರ ಮಾಡ್ತಿದಿ ನೀನ್ ನಡತ್ರ 15 ದಿವ್ಸ ಬೀಡ್ಸಿದ್ಕ ಹಿಂಗ ಆಕತಿ ಅಂದ್ರ ಇನ್ನು ಪೂರ್ತಿ ನಿನ್ನ ಕೈಯಾಗ ಕೊಟ್ಟಿದ್ರಿ ಇನ್ನು ಹೆಂಗ ಕಟ್ಟ ಅಷ್ಟ ಅವಸರ ಮಾಡಬೇಡ ಮುಂದ್ಲು ವಿಚಾರ ಮಾಡಿ ಮುಂದೆ ಮಾತಿರ್ತಾವ ನೀವು ಕರೆಕ್ಟ್ ಆಗಿದ್ರೆ ಸರಿಯಾಗ ಹೌದು ತಾಯಿ ಹಂಗಂಗ ನಾನು ನಿನ್ನ ಕಣ್ಣಿಗೆ ಹೆಂಗ್ ಕಾಣ್ತೀನಿ ಇವ ಏನ ಹಂಗ ಹಿಂಗ ಅಂತಾನ ಹಂಗಂಗ ನಾನು ನಿನ್ನ ಕಣ್ಣಿಗೆ ಗಂಡಿಸ್ಕೊಂಡಂಗ್ ಕಾಣವಲ್ಲ ನೋಡ ನೀನು ಹುಡ್ಸೆ ನಿನಗೆ ಡಾಕ್ಟ್ರಿ ಮಾಡಬೇಕು ಹಂಗಂಗ ನೀ ಮಾತಾಡ ಬೇಡ ನನ್ನ ಮಗ ಮಾತಾಡಕತ್ತಾವ ನನ್ನ ಕೈ ಅದು ಕೈ ಬಿಟ್ಟಿದ್ರೆ ಮಾತಾಡ ಬರೀ ಪೂರ್ತಿ ವಿಷಯ ಗೊತ್ತಾಕತಿ ತಾಯಿ ಮಗಳ ಹಂಗಂಗ ನೀನು ನನ್ನ ಮಗಳ ಗೊತ್ತಾಗ್ತದೆ ಆದ್ರೆ ಉಳಿಸ್ಕೊಂಡೆ ನೀನು ಕುಡಿತೀವ ನೋಡ ತಾಯಿ ಈ ನಿನ್ನ ಬಂಗಾರ ಅಂತ ಮಗಳನ್ನ ಇವ್ರ ಕೈ ಹಾಕೊಟ್ಟು ನಾನು ಒಂದೊತ್ತು ಉಪವಾಸ ಬೇಡಕ್ಕೆ ರೆಡಿ ಇಲ್ಲ ಮಗಳ ಇವ ಸೀರೆ ಉಟ್ಕೊಂಡು ನೋಡ್ರಿ ಮನಸ್ಸೋರ್ಕ ನೀನು ಅಲ್ಲ ಸೀರೆ ಉಟ್ಕೊಂಡು ನೋಡಿ ನಮ್ಮನಿ ಮನಸ್ಸು ಮಾಡ್ತಿದ್ರ ನಿನಗೆ ಎಷ್ಟು ಚಟ್ ಚಟ ಐತಿ ಅಂತೀನಿ ಮಗಳ ನೀವು ಹೆಂಗ್ಸ್ರಲ್ವಪ್ಪ ಆ ಮಗ ಒಬ್ಬ ಸೀರೆ ಉಟ್ಕೊಂಡ ಆ ಮಗ ಒಬ್ಬ ಒಳ್ಳೆ ಸಬ್ಸಿಡಿ
ಡ್ರೆಸ್ ಸಿಕ್ಕವು ಅವ ಅಜ್ಜಂದು ಆಗದ ಹೊರಕತ್ರ ಸತ್ತಿಲ್ಲ ಏ ಬೇಡವಾ ಇಲ್ಲಿ ಮಗಳ ಯವ್ವ ಬಾರ ಬೇಡ ನಾವೆಲ್ಲ ಇಷ್ಟ ಹಿಂಗಿರ್ಲಿ ಯವ್ವ ಮಗಳ ಇವರು ತಡಿಯಪ್ಪ, ಇನ್ನೊಂದು figure ಹೇಳು. ಏ ಮಗಳ ನೋಡ್ರಿ ನನ್ನ ಮಗಳು ಇನ್ನೊಂದು ಫಿಗರ್ ಕರ್ಕೊಂಡ್ಬಿಟ್ಟಿರ್ತಾಳ ನಾನು ಅಂತಾರೆ ಇನ್ನೊಂದು ಫಿಗರ್ ಕರ್ಕೊಂಡ್ ಬರ್ತಾನೆ ಯಪ್ಪ, ಇದು ನಿನಗೆ ಪಕ್ಕ suit ನೋಡ. ಯಾವ ಹಸಿರು ಹೊಂಡದ್ ಮೇಲೆ ಬಿಟ್ಟು ಫಿಗರ್ ಹಾಕಿದ್ದು ಕರ್ಕೊಂಡ ಬಂದಿ ಅಂತಂಗ ಏನ ಇದ್ರ ಹಕ್ಕಿಕತ್ ಯಾರು ಏನ್ ಹಕ್ಕಿಕತ್ ಅರೆ ನೋಡದೆ ಅಂದಂಗ ಇವ್ರ ಹೆಸರು ಏನು ಅಂತ ಸ್ವಲ್ಪ ನೀರ ಹೇಳದೆ ಸಂಗೀತ ಮಗಳ ಹೌದ ಇವ್ರ ಚಟನ ಹಿಂಗಾಯ್ತು ಹತ್ಲಾಗ ಇವ್ರು ಹಿಂಗಿರೋದ ಹಿಂಗ ಅಂತೀನಿ ಅಲ್ಲವ ಒಬ್ಬಕ್ ಸಂಗೀತ ಅಂತ ಒಬ್ಬಕ್ ಸಾಹಿತ್ಯ ಅಂತ ಹೆವ್ವ ಮಗಳ ಯಪ್ಪ, ನನ್ನ ತಪ್ಪಿಸ್ಕೊಂಡು ನೀವಂತೂ ತೆತ್ತು ಬಿಡೋಲ್ಲ ಯಾಕೆ ಡಾಕ್ಟರ್ ಅಂತ ಬಿಡೋಲ್ಲ ನೀ ಸ್ವಭ ಹೇಳ್ತಾನ ನೋಡಿದ್ರವ ಮಗಳ ನೋಡ್ತಾಯಿ ಹತ್ತಂಗ ಇವ್ರು ಯಾರ ಏನಾಗ್ಲಿ ನೀನ್ ಮಾತ್ರ ನನ್ನ ಮಗಳವ ಅದಕ್ಕ ಹೌದೌದು ಕೈ ಬಿಟ್ಟು ಬಂದು ಬಿಡಬೇಕ ಯಾಕಳಕ ಅದೇ ನಿನಗೆ ಅಷ್ಟು ರೂಪಾಯಿ ಕುಳಿ ಮತ್ತೆ ಆಗ್ತದೆ ಯಾಕೆ ಇನ್ಸ್ಪೆಕ್ಟರ್ ಏನಾಯ್ತು ಓಹೋ ಹೌದು, ಇಂತಹ ಸಮಯದಲ್ಲಿ ಅವರು ಏನಾದರೂ ಇದ್ದಿದ್ರೆ ಖಂಡಿತವಾಗೂ ತುಂಬಾ ಸಂತೋಷ ಪಡ್ತಾ ಇದ್ರು. ಹೋಗಿಬಿಡಿ, ಅವರ ಆಶೀರ್ವಾದದಿಂದ ನೀವು ಪುತ್ರ ಆಗಿದ್ದೀರಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ಹಾ ಅಣ್ಣ, ನಿಮಗೆ ಇನ್ನೊಂದು ಸಂತೋಷದ ವಿಷಯ ಹೇಳ್ಬೇಕಲ್ಲ. ಇಂದು ನಮ್ಮ ಜಿಲ್ಲೆಗೆ ಹೊಸದಾಗಿ DC ಅವರು ಬರ್ತಿದ್ದಾರೆ. ಗೊತ್ತು ವಿಜಯ್, ನಮಗೆ ಹೊಸ DC ಬೇಕು ಎಂದು ನಾನೇ ನಮ್ಮ ಮುಖ್ಯಮಂತ್ರಿಯವರ ಹತ್ತಿರ ಮಾತನಾಡಿದ್ದೆ. ಅದಕ್ಕೆ ಕಳಿಸಿಕೊಟ್ಟಿರ್ಬೇಕು. ಅಲ್ಲಪ್ಪ, ಹೊಸ DC ಬರ್ತಾರಂದ್ರೆ ನನಗೆ ಊಟಕ್ಕೆ ಕರೆದುಕೊಂಡು ಬರ್ಬಾರ್ದಿತ್ತ? ಹಾಗೆ ಬಿಟ್ಟು ಬಂದಿಯಲ್ಲ. ಅಲ್ರಿ, ನೀವು ಬರುವಾಗ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಬರೋದು ಬಿಟ್ಟು ನೀವು ಒಬ್ಬರೇ ಬಂದಿದ್ದೀರಲ್ಲ. DC ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅಂದ್ರೆ ನಮಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತೇ? ಮೇಘನಾ, ನಾನು ನಿನ್ನ ಗಂಡ ಕಡೆ, ನನಗೆ ಅಷ್ಟು ಬುದ್ಧಿ ಇಲ್ಲ ಅನ್ಕೊಂಡಿಯಾ ಏನು? ನೀವು ಹೀಗೆ ಮಾತಾಡ್ತೀರಂತ ಗೊತ್ತಿದ್ದೆ ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದೇನೆ. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಅಲ್ಲೇ ನಿಲ್ಲಿಸಿದ್ದೇನೆ. ಕರೆಯುತ್ತೇನೆ ತಾವು. ವಿಷ್ಣು, ಇದೇನಪ್ಪ, ನನ್ನ ಕಣ್ಣುಗಳನ್ನು ನಾನೇ ನಂಬಲಿಕ್ಕೆ ಆಗುತ್ತಿಲ್ಲವಲ್ಲ. ನೀನು ಸತ್ತು ಹೋಗಿದ್ದೀಯಾ ಎಂದು ತಿಳಿದು ನಾವೆಷ್ಟು ದುಃಖದಿಂದ ಬದುಕುತ್ತಿದ್ದೆವು ಗೊತ್ತಾ? ಈಗ ಮತ್ತೆ ಮರಳಿ ಮನೆಗೆ ಬಂದಿದ್ದೀಯಾ ಅಂದ್ರೆ ಇದು ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ಪವಾಡ ಕಣೋ, ಪವಾಡ. ನಿಮ್ಮ ಹಾಗೂ ದೇವರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನ್ನನ್ನು ಯಾರು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ವಿಷ್ಣು, ನೀವಿರದೆ ಈ ಜೀವನ ಪ್ರತಿದಿನ ಕೊರಗಿ ಕೊರಗಿ ಸತ್ತು ಹೋಗಬೇಕಾಗಿತ್ತು. ಯಾವಾಗ ನಿಮ್ಮ ಮುಖ ನೋಡಿದ್ರು ಎಂದು ಆ ದೇವರ ಕೃಪೆಯಿಂದ ಮತ್ತೆ ನೀವು ಮರಳಿ ಬಂದಿರಲ್ಲ. ನನಗೆ ಅಷ್ಟೇ ಸಾಕು ವಿಷ್ಣು, ನನಗೆ ಅಷ್ಟೇ ಸಾಕು.
ಅಣ್ಣ ಇಷ್ಟು ದಿವಸ ಎಲ್ಲಿದ್ದೆ, ಹೇಗಿದ್ದೆ, ಏನು ನಡೆಯಿತು ಹೇಳಣ್ಣ, ಹೇಳು. ಹೇಳುತ್ತೇನೆ. ಹೇಳುವ ಮೊದಲು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿರುವ ಈ ವಿಷ್ಣುನನ್ನು ಎಲ್ಲರೂ ಕ್ಷಮಿಸಿಬಿಡಿ. ಪ್ರಿಯ, ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ ಈ ನಿನ್ನ ವಿಷ್ಣುನನ್ನು ಕ್ಷಮಿಸಿಬಿಡು. ಹಾಗೇನಿಲ್ಲ, ದೇವರ ಕೃಪೆಯಿಂದ ನೀವು ಮತ್ತೆ ಮರಳಿ ಬಂದಿರಲ್ಲ, ನನಗೆ ಅಷ್ಟೇ ಸಾಕು. ಹಾಗಾಗಿ ಇವರು ಮೇಘನ ಅಂತ ವಿಜಯನ ಹೆಂಡತಿ, ಇವರಿಬ್ಬರಿಗೂ ಮದುವೆ ಆಗಿದ್ದೀರಿ. ನಮ್ಮ ವಿಜಯನ ಹೆಂಡತಿ ಮೇಘನ. ನಾನು ಇಲ್ಲದ ಕೆಲವು ದಿನಗಳಲ್ಲಿ ಏನೇನು ನಡೆದು ಹೋಗಿದ್ದು. ಆಗಲೆಮ್ಮ ಆ ದೇವರು ಚೆನ್ನಾಗಿದ್ದರು. ವಿಷ್ಣು, ನೀನು ಸಾಯಲು ಕಾರಣ ಯಾರೆಂದು ಅಣ್ಣ, ಆ ಆದಿಶೇಷನ ಕಡೆಯವರು ಮೋಸದಿಂದ ನನ್ನನ್ನು ಹಿಡಿದು ಕಟ್ಟಿ ಹಾಕಿ ಮೋಟೆಯಲ್ಲಿ ಬಾಯಿ ಕಟ್ಟಿ ನದಿಯಲ್ಲಿ ಬೀಸಾಕಿದರು. ಆದರೆ ದೇವರ ದಯದಿಂದ ನೀರು ಬಿದ್ದ ತಕ್ಷಣ ನನಗೆ ಎಚ್ಚರವಾಗಿ ಒದ್ದಾಡುವುದನ್ನು ಕಂಡು ಜನರು ರಕ್ಷಿಸಿ ಆಸ್ಪತ್ರೆಗೆ ತೋರಿಸಿದರು. ಮಾವ, ನಿಮ್ಮನ್ನ ನೀರಿಗೆ ಎಸೆಯಲು ಆ ಸಲಗರನ್ನ ನಾನು ಕೂಡ ನೋಡಿದ್ದೀನಿ. ಆದ್ರೆ ಅವನು ವಿಜಯನನ್ನ ಕೊಲ್ತೀನಿ ಅಂತ ಹೇಳ್ದ. ಅದಕ್ಕೆ ಹೆದರಿ ಈ ವಿಷಯನ ನಾನು ಯಾರ ಮುಂದೆ ಹೇಳಿರ್ಲಿಲ್ಲ. ಛೇ, ಬೇರೆ ಎಂತ ಕೆಲಸ ಮಾಡಿಬಿಟ್ಯಾ? ಒಂದು ಮಾತು ನನ್ನ ಎದುರಿಗೆ ಹೇಳಿದ್ರೆ ಸಾಕಿತ್ತು, ಇಷ್ಟೊತ್ತಿಗೆ ಆ ನಾಯಿಗಳನ್ನು ಒದ್ದು ಒಳಗೆ ಹಾಕುತ್ತಿದ್ದೆ. ಬೇಡ ವಿಷಯ ಬೇಡ. ಅವರು ರಾಜಕೀಯದ ನಾಯಿಗಳು. ನೀವು ನಿನ್ನ ಕಾನೂನಿನ ಪ್ರಕಾರ ಅವರನ್ನು ಒದ್ದು ಒಳಗೆ ಹಾಕಿದರೂ ಕೂಡ ಅವರು ಮತ್ತೆ ಹೊರಗೆ ಬಂದೇ ಬರುತ್ತಾರೆ. ಅವರನ್ನು ಎಂದಿಗೂ ಹೊರಗೆ ಬಾರುವ ಜಾಗಕ್ಕೆ ನಾನು ಕಳುಹಿಸಿಕೊಡುತ್ತೇನೆ. ನಾನು ಅದಕ್ಕೋಸ್ಕರನೇ ಡಿಸಿಯಾಗಿ ಮತ್ತೆ ಹುಟ್ಟಿ ಬಂದಿದ್ದೇನೆ ಕತೆ ಮುಗಿಸಲು. ಪ್ರಿಯ, ನಡೆಯಲ್ಲ. ಆ ವಿಷ್ಣುವಿನ ಫೋಟೋಕ್ಕೆ ಹಾಕಿರುವ ಹೂಮಾಲೆಯನ್ನು ತೆಗೆದು ಆ ಮಲ್ಲಿಕಾರ್ಜುನ ಸ್ವಾಮಿಗೆ ತುಪ್ಪದ ದೀಪವನ್ನು ನಡೆಯಿರಿ. ಬರ್ರಿ. ದೌಡ್ ಬಾರ್ಲೆ, ಯಾಕಂದ್ರೆ ನಿಧಾನ ಕೂತಿದಿ ಅಂತಾನೆ. ನನಗೆ ಆಟ ನೋಡಿ ಹೊಟ್ಟೆ ನಿಧಾನ ನೋವು ಬರಕತ್ತೈತ್ ನೋಡ. ಏನ ಅಲ್ಲೆಲ್ಲ ಪದ್ದ ನಮ್ ಮದುವೆ ಆಗಿರೋದ ಈಗ 3 ದಿವಸ ಆಗೈತಿ. ಅಲ್ಲ ಒಟ್ಟು ಮೇಕತ್ತೈತಿ ಅಂತಿಲ್ಲ. ಆಮೇಲೆ ಮನೆಯಾರ ಮುಟ್ಟಿಲ್ಲ, ಈಗ ದಾರಾಗಳೆಲ್ಲ ಹಾಡು ಹಿಡ್ಕೊಂತೀಯ ಅಂತಾನೆ. ಏ ಕೊಬ್ರಗೇಡಿ, ಹಳೆ ಕೊಬ್ರಗೇಡಿ, ನಾ ಹಂಗ ಅಂದಿಲ್ಲ. ಆ ನೋವು ಅಲ್ಲ, ಎಲ್ಲ ಸದ್ಯಕ್ಕೆ ಮದ್ವೆ ಆಗಿ ಬಂದಿವಿ. ನಮ್ಮ ಅಪ್ಪಗೆಲ್ಲರೂ ಗೊತ್ತಾದ್ರೆ ಎಲ್ಲಿ ಬಿಗಿತನ ಅನ್ನೋ ನೋವು ಬಂದ್ಬಿಟ್ಟೈತೆ. ಅವನು ಹೇಳ್ದವಳ, ಅವನು ಏನ್ ಮಾಡ್ತಾನೆ? ಅದ ರೊಕ್ಕ ಇಲ್ದಂಗ, ವರದಕ್ಷಿಣೆ ರೊಕ್ಕ ಇಲ್ದಂಗ ಮದುವೆಗಾರ ಅಂದ ಖುಷಿ ಪಡ್ತಾನೆ. ಪದ್ಯ ಖುಷಿ ಪಡ್ತಾನ. ನೆನ್ನೆ ಎಲ್ಲ ನೆಕ್ಕನ ಕೈಯಾಗ ಹಿಡ್ಕೊಂಡಿ ನನ್ನ ಹುಡ್ಕೊಡ್ಕೊಂತ ಬರಕತ್ತಿದ್ದ. ಹಂಗ ಹಾಳದಾಗ ಈ ಬಾಟ್ಲಿ ಹಿಡ್ಕೊಂಡು ಕುಳ್ಕೊಂತ ಹೊಂಟಿಯಲ್ಲ, ಆ ರಾಜು ತಾಳಿಕೊಟ್ಟೆ ಯಾಕದೆಯಪ್ಪ? ಅಷ್ಟಾಕ್ ಮನಸ್ಸಿನ ಮಾಡ್ಕೊಂಡಿದ್ದೆ. ಮೋಸ ಮಾಡ್ಕೋಬೇಡ.
ಇನ್ನೊಂದ್ಸಲ ಮಾಡೋಣಂತ. ಏ ಅಣ್ಣ ಹೋಗ್ಲಿ ಬಿಡ ತೀರ ಮನಸ್ಸು ನೋಡ್ಕೊಂಡ್ಬಿಡ ಈಗ ನಿಶ್ಚಯ ಬೆಳಕರ ಮಠ ಮಾಮ ಈಗ ಅಣ್ಣ ಅಂತ ಹುಡುಗರು ನಂಬಾರ್ದ್ರಿ ಅಪ್ಪ ಅಂತ ನಮ್ಮಂತ ಹುಡುಗರ ಪರಿಸ್ಥಿತಿ ಬರೋದಲ್ಲ. ಅಲ್ಲೇ ನೋಡ್ಲಿ ನಮ್ದರ ಹಿಂಗಾಗ್ಲಿಲ್ಲ ಪರಿಸ್ಥಿತಿ ನಿಮ್ದರ ಕೊಡ್ಬೇಕು ನೀವರ ಚಂದಾಗಿ ಬಾಳೆ ಮಾಡಿ ನಿಷೇಧಿಸಿದಲ್ವಾ ಅಣ್ಣ ನಮ್ಮಿಬ್ರಿಗೂ ಆಶೀರ್ವಾದ ಕೊಡ್ಬಿಡಣ್ಣ ಪುಟ್ಟಪ್ಪರ ನಮಸ್ಕಾರ. ಪಕ್ಯನ ಅಲ್ಲೇ ನೀನಲ್ಲೇ ಉಚ್ಚಿ ಹೊಯ್ಯ ಪಕ್ಕನೆಂದು ಹೇಳಿ ನನ್ನ ಮಗಳನ್ನ ಕರ್ಕಂಡು ಓಡಿ ಹೋಗಿ ಈಗ ನಮಸ್ಕಾರ ರೀ ಪುಟ್ಟಪ್ಪರ ಅಂತೀಯಲ್ಲ ಏನ್ ಮಾಡೋದು ಹಕ್ಕಿಕತ್ತು ಅಂತೀನಿ. ನನಗೆ ಗೊತ್ತು ನಿನ್ನ ಮಗಳು ಸುತ್ತು ಅಲ್ಲಪ್ಪ. ನಾವ್ ನನ್ನ ಹೆಂಡತಿ ಕರ್ಕೊಂಡ್ ಬರಕ್ ನಮ್ಮ ಊರ್ಗೆ ಹೋಗಿ ಕರ್ಕೊಂಡ್ ಬಂದ ಮರ ಅಂದ್ರ ಈಗ ನೀನು ನಿನ್ನ ಹೆಂಡತಿ ಕರ್ಕೊಂಡ್ ಹೋಗಿದ್ದೆ ಅಂದ್ರ ನನ್ನ ಮಗಳು ಆ ಮಗ ಲಕ್ಷ್ಯನ ಓಡಿಸ್ಕೊಂಡು ಹೋಗಿರ್ಬೇಕು ಅನಿಸ್ತೈತಿ. ಬರ್ಲಿ ಬರ್ಲಿ ಆ ಮಗ ಸಿಗಲಿ. ಏನಂತಿ ಇವರು ಪುಟ್ಟಪ್ಪ ಅಂತ ನಾವ್ ಇವ್ರ ಮನೆಗ ಬಾಡಿಗೆ ಇರೋದು. ತಂಗಿ ತುಂಬ ಕ್ಯಾಬೆ ಅಲ್ಲದೆ ನೀನು ಹಿಂಗ್ ಮುಖ ಮುಚ್ಕೊಂಡು ನಿಂತ್ರೆ ನನ್ಗೆ ಹೆಂಗ್ ಗೊತ್ತಾಗ್ತದೆ ತೋರ್ಸಲಿ ಮುಖನ ಅಂದ್ರೆ ಕೊಟ್ಟಕ್ಕ ಊರಾಗ ಹೊಂಟ್ರ ಹಿಂಗ ಮುಚ್ಕೊಂಡ ಆಟಾಡ್ತಾರ ನೋಡ್ರಿ. ನೀವೇನು ಆಟ ಮಾಡ್ತದ್ರಿ ಅಲ್ಲದೆ ತಮ್ಮ ಅಂತಾರೆ ನಿನ್ನ ಮಾತಿನ ಹಾಕ್ತಾರ ಏನ್ಲಿ ಅಂತೀನಿ ನಾನು. ಆಮೇಲೆ ಅಣ್ಣ ನೀನು ಮುಸ್ಲಿಂ ಹುಡುಗಿ ಮದುವೆ ಬಂದಿಯೇ ಹೆಂಗ ಇಲ್ಲಪ್ಪ ಪುಟ್ಟಪ್ಪರ ಜಾತಿ ಯಾವ್ದಾದ್ರೂ ಏನಪ್ಪ ನನಗೊಂದು ಸದ್ಯ ಒಂದು ಹೆಣ್ಣು ಬೇಕಾಗಿತ್ತು ನಾವು ಮಾಡ್ಕೊಂಬಂದ ಅಷ್ಟೇ. ಆಮೇಲೆ ಹಂಗಾಗತ್ ಬಿಡಲೆ ಯಾಕಂದ್ರೆ ಈ ಕನ್ಯಾ ಹುಡುಗಿಗಳ ಪರಿಸ್ಥಿತಿ ನೋಡಿದ್ರ ಹಂಗಾಗತಿ. ಅದೆಲ್ಲ ಇರ್ಲಿ ತಂಗಿ ತುಮಾರ ನಾಮ್ ಕ್ಯಾಬೆ ಅದೇ ಏನು ಪೂರ್ತಿ ಹೇಳರ ಹೇಳವಿ ಯಾರು ಬುದ್ಧ ಹೇಳ್ತೀಯಲ್ಲ ಯವ್ವ ಅಲ್ಲ ನಾವು ಅರ್ಧ ಬರ್ತಾನ ಅದಕ್ಕೆ ಅರ್ಧನ ಹೇಳೋದು ಅದಕ್ಕ ಅಂತಾರೆ ಯಾರು ಬುದ್ಧ ಎಲ್ಲ ಅಂದ ತಂಗಿ ತುಮಾರ ನಾಮ್ ಕ್ಯಾಂಬೆ ಅಲ್ಲದೆ ತುಮಾರ ನಾಮ್ ಗಾಂವ್ ಹೇಳೋ ನನಗೆ ಒಂದು ಗೊತ್ತಾಗೊಂದು ಹೇಳ್ತೀನಿ. ಏ ಬುಡ್ಡ मेरे नाम धनानी कही मेरा नाम है कैसे मेरा नाम है ಯಪ್ಪ ನನ್ನ ಹೆಸರು ಬಾಳ ಕೇಳ್ತಿದ್ರೆ ಹೆದೆ ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ. ಏನು ಹೇಳವಲ್ಲವ ಇನ್ನೇನು ಆಶೀರ್ವಾದ ಮಾಡಿ ಹೇಳ್ತೀನಿ ಹೇಳು ಅದೇನು ಹೆಸರು ಹತ್ರ ಹೇಳು ಮಮತಾಜ್ ಅಪ್ಪ ಮಮತಾಜ್ ಅಕ್ಕ ಆಮೇಲೆ ಏನು ಸಣ್ಣದಿಟ್ಕೊಂಡಿವಿ ಮಗಳ ತಂದಾಯ್ತಟ ಅದಿರ್ಲಿ ಅಲ್ಲೇ ಪಕ್ಕ ಈ ಹುಡುಗಿ ಜೊತೆ ಜೀವನ ಹೆಂಗ ಅಂತೀನಿ. ಏನ್ ಮಾತಾಡ್ಬೇಕಪ್ಪ ಯಪ್ಪ ಅಲ್ಲೋ ಯಪ್ಪ ಯಾವ ಜಾತಿ ಆಟ ಆದ್ರೆ ನಮಗೇನು ಒಂದ್ ಹುಡುಗ ಬೇಕಾಯ್ತು ಮಾಡ್ಕೊಂಬಂದವೆ ಮುಂದೆ ಯಾವ ಜಾತಿ ಆದ್ರೇನು ಹಂಗಾರ ಜಾತಿ ಅವ್ದು ನೋಡೋಲ್ಲ ಅಂದ್ಮೇಲೆ ಬಗೆಹರ್ದಂಗಾತ. ಸಂಜೆ ಮುಂದ ಶುಕ್ರವಾರ ಐತಿ ಇವತ್ತು ಹೆಂಗು ಏ ತಮ್ಮ 12 ಮ್ಯಾಲ ಮಿಕ್ಕಿದ ಮೇಲೆ ಶುಕ್ರವಾರ ನೋಡ ಹೇಳೋದು ಕೇಳ್ಬಾರ್ತಿ. ಶುಕ್ರವಾರ ಅನ್ನಂಗ ಆತದ ಹತ್ತಂಗ ಬೈಬೇಕ ಸಂಜೆ ಮುಂದೆ ಮಸೂದಿ ಕಡೆ ಬಂದ್ ಬಿಡಲ್ಲ. ಎಲ್ಲ ಯಾಕೋ ಮರೆಯ ಮಸೂದಿಗೆ ಇಲ್ಲಿ ಅದಕ್ಕೆ ತಮ್ಮ ಮುಂಜಿ ಮಾಡ್ಸಿದ್ರು ಅಂತಿ ಮತ್ತಿಲ್ಲಿ ಏನ್ ಮನುಷ್ಯ ಅಪ್ಪ ಅಂದ್ರೆ ಪ್ರಸ್ತಾವ ಮದುವೆ ಅದನ್ನ ಮುಂಜಿ ಮಾಡ್ಸ್ಕೊಂಡ್ ಮಾಡ್ತೀಯ
ಅಲ್ಲ ನೀವು ಮನುಷ್ಯ ಏನು ಯಾಕೆ ಜನ್ಮ ತಂದು ಏನು ಹೇ ತಂಗಾರಣ್ಣ ಹಠ ಬರ್ತಾ ಹಠ ಬೇಕು ಸುಂದರ ಮುಕ್ರಿ ತಿಟ್ಟವು ಅಲೇ ನಿನ್ನವನೇ ಅಕ್ಯ ಪಕ್ಯ ಆಮೇಲೆ ಆ ಮಗ ಅಕ್ಯ ಎಲ್ಲ ಓಡೋಗ್ಯಾರ ನೀ ನೋಡಿದ ಪಕ್ಯ ಆಮೇಲೆ ಉಚ್ಚಿ ಹೊಯ್ ಹಾಕೋಕನಿ ಅಂತ ಹೇಳಿ ಈ ನನ್ನ ಮಗಳು ಕರ್ಕೊಂಡು ಓಡೋಗಿಯಲ್ಲ ನೀ ಸ್ವಲ್ಪ ಮಾನ ಮರ್ಯಾದೆ ಐತಿಲ್ಲ ಅಂತೀನಿ ಈ ಹಣೂರಾಗಲ್ಲ ನಾನು ಏನು ಮಾನ ಮರ್ಯಾದಿಲ್ಲ ಅಂತೀನಿ ಸ್ವಲ್ಪ ಏನ್ ಚಿಂತೆ ಮಾಡಲ್ಲ ನಿನ್ನ ಮಗಳದಲ್ಲ ನನ್ನ ಗಂಡ ಅಂತ ಒಪ್ಪಿಗೆ ಮಾಡ್ಬಿಟ್ಟ ಏನ್ ಮೋಸ ಮಾಡಿದ್ರಿ ಈ ಮಕ್ಳು ಬಾರಿ ಚಲೋ ಇದ್ದ ಹಂಗ ಪಂಕಿ ಹೆಂಡಿ ಬಿಡುತ್ತಲ್ಲ ಡಗದಾಗ ಉರಿ ಮಾಡಲ್ಲ ಏನ್ ಮೋಸ ಮಾಡಿದ್ರಿ ಏನ್ ಮೋಸ ಮಾಡಿದ್ರಿ ನೋಡ್ತಮ್ಮ ನಿನ್ನಂತ್ರ ನಾನು ಸತ್ರು ಏನಂದಿಲ್ಲ ಬೇಕಂದ್ರ ನನ್ನ ಮಗಳು ಗಂಡ ಅಂತ ಒಪ್ಕೊಂತೀನಿ ಯಪ್ಪ ಏ ನಮ್ಮೋನಪ್ಪ ಇದೀಗ ಬಿಟ್ಟಾಕ್ಬಿಡು ನಿನ್ನ ಮಗನ ಏನ ಅಪ್ಪಿ ತಪ್ಪಿ ಒಂದು ಲಗ್ನ ಆಗ್ತದೆ ನಿನ್ನ ಕಾಲಿನ ಒಂದು ನಮೂನಿ ಮಗಳ ಅಲ್ಲವ ಮಾನಿದು ಹಾಕ್ಯಂದಿರಿ ಅವ್ರ ಕೈ ಹಿಡ್ಕೊಂಡು ಕುಡಿಯಕತ್ಬಿಟ್ಟಿದ್ದಿ ಅಂದಾಗ ನಾಂದ ಹೊಡಿ ಇನ್ನೇನಾಯ್ತು ಅಯ್ಯವ್ವ ಆಯ್ತು ಮಗಳ ಈ ನಾ ನಮಸ್ಕಾರ ಕೇಳೋದ ಬ್ಯಾಡ್ರಿ ಭಾರಿ ಸ್ಪೀಡ್ ಅದರ ಯಾಕಂದ್ರೆ ಹೊಸ ಮನಿ ನೋಡ್ಯಾರ ಇಕ್ಕಿನ ಅಂದಂಗ ಅದಕ್ಕ ಮಗನ್ ಬೆಲ್ಲ ನಾನು ಹೋಗ್ತೇನೆ ಮಗಳ ಹುಷಾರವ ನೀನು ನಾವು ಕರ್ಕಮ್ಮ ಈ ನಮ್ಗೆ ಮಾಡ್ತಾರೆ ಹಿಂಗಾಗಿರೋ ಕನಸಲ್ಲು ನೀನೆ ಕನಸಲ್ಲು ನೀನೆ ಎಲ್ಲೆಲ್ಲ ತುಂಬಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಕನಸಲ್ಲು ನೀನೆ ಕನಸಲ್ಲು ನೀನೆ ಎಲ್ಲೆಲ್ಲ ತುಂಬಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಮುದ್ದು ಮಗನಾಗಿ ಮತ್ತು ನನ್ನ ನುಡಿಗೆ ಮೊರೆ ಮಾಡಿಬಿಟ್ಟೆ ನಲ್ಲೇ ಬಹಳ ಹೊತ್ತಿಲ್ಲ ಬಿಡ ಮನೆಗೆ ಹೋಗ್ಬಿಡ ಒಟ್ಟಪ್ಪ ನಮ್ಮ ಮೇಲೆ ಜೀವದ ಬೆದರಿಕೆ ಐದು ಎಂದು ಮಂತ್ರಿಯವರಿಗೆ ಹೇಳಿ ನಮ್ಮ ರಕ್ಷಣೆಗಾಗಿ ಆ ನಮ್ಮ ವೈರಿಯಾದ ಶಿವಣ್ಣನ ತಮ್ಮ ಇನ್ಸ್ಪೆಕ್ಟರ್ ವಿಜಯನನ್ನು ನಮ್ಮ ಮನೆ ಕಾವಲಿಗಾಗಿ ಇಟ್ಟುಕೊಂಡಿದ್ದೆ. ಹೇಗಿದೆ ಕುಟ್ಟಪ್ಪ ಈ ಆದಿಶೇಷನ ಡಬಲ್ ಹೇಳ್ತೀನಿ ದಣಿ ನಿಮ್ದು ಹಗ್ಗ ಅವನ ತಲೆ ಅಂದ್ರೆ ನಿಮ್ದ ನೋಡ್ರಿ ಅಲ್ರಿ ನಮ್ಮ ಮ್ಯಾಲ ಸೇರಿ ಇಟ್ಕೊಂಡವ್ರನ್ನ ನಮ್ಮ ಮನಿ ಕಾಯಕ್ ಇಟ್ಕೊಂಡಿರಿ ಅಂದ್ರೆ ತಲೆ ಅಲ್ರಿ ದಣಿ ಅದ ವಿಚಿತ್ರ ತಲೆ ಅದ ತಲೆನ ತಲೆ ಅದ ಹೌದು ಕುಟ್ಟಪ್ಪ ಏಕೆಂದ್ರೆ ಈಗ ಮತ್ತೆ ಡಿಸಿಯಾಗಿ ಬಂದಿರುವ ಆ ವಿಷ್ಣು ಒಂದು ಕಡೆ ಆಗಲಿ ಆಗಿ ಬಂದು ಆ ವಿಜಯ ಒಂದು ಕಡೆ ಇವರು ಇರುವ ಹೊತ್ತಿನಲ್ಲೂ ಏನು ಮಾಡುತ್ತಾರೆಂದು ತಿಳಿದು ಅದಕ್ಕೆ ಅವರಿಂದ ನಮಗೆ ರಕ್ಷಣೆ ಕೊಡುವ ಹಾಗೆ ಮಾಡಿದ್ದೇನೆ. ನೀವು ಯಾವುದೇ ಕಾರಣಕ್ಕೆ ಬರುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮ್ಮ
ಮನೆಯ ಸುತ್ತಲೂ ಪೊಲೀಸ್ ಸರ್ಪಗಾವಲು ಹಾಕಿದ್ದೇನೆ. ಆ ವೈರಿಗಳು ಯಾವುದೇ ಕಡೆಯಿಂದ ಬರಲು ಎಂದಿಗೂ ಸಾಧ್ಯವಿಲ್ಲ. ನೀವು ಭಯವನ್ನು ಬಿಟ್ಟು ಚಿಂತೆಯಾಗಿರಬಹುದು. ಇನ್ನು ಮುಂದೆ ಅದು ಯಾವ ಹೊತ್ತು ನಾಯಿ ಕಚ್ಚುತ್ತದೆ ಎಂದು ನಾನು ನೋಡುತ್ತೇನೆ. ನೋಡಿ ಸರ್, ನೀವು ಹೊರಗಡೆ ಹೋಗುವ ಪರಿಸ್ಥಿತಿ ಏನಾದರೂ ಬಂದರೆ ನಮಗೆ ತಿಳಿಸಿ ಹೋಗಬೇಕು. ಅಲ್ರಿ ಸರ್, ಅಂದಂಗ ಒಂದಕ್ಕ ಎರಡಕ್ಕ ಹೋಗ್ಬೇಕಾದ್ರೆ ಅವ್ಕು ನಿಮ್ಗೆ ಕೇಳ ಹೋಗ್ಬೇಕ ಹೆಂಗ್ರಿ ಸಾಹೇಬ್ರ? ಹಲೋ ಸರ್, ಹಲೋ ಸರ್, ಇಲ್ಲಿ ಟವರ್ ಪ್ರಾಬ್ಲಮ್ ಇದೆ. ಒಂದು ನಿಮಿಷ ಇರಿ, ಹೊರಗಡೆ ಬರುತ್ತೀನಿ. ಹೌದು, ನನ್ನ ವೈರಿಯಾದ ನೀವೇ ನನ್ನ ಮನೆ ಕಾಯುವ ನಾಯಿಗಳು ನೀವ. ನಾಯಿಯಲ್ಲೇ ಬಗೆಯೇ ನಿಮ್ಮನ್ನು ಕೊಚ್ಚಿ ಹಾಕಲು ಬಂದಿರುವ ಹುಚ್ಚು ಹಿಡಿದಿರುವ ನಾಯಿ. ಯಪ್ಪ ಮುಗಿತು ಯಪ್ಪ ನನ್ನ ಕತ್ತಿ. ಯಪ್ಪ ಮಲ್ಲಿಕಾರ್ಜುನ ಶ್ರೀ ಮಣಿಶಂಕರಿದ್ದೇವೆ. ನಮ್ಮನ್ನ ಇವರಿಂದ ಕಾಪಾಡುವ ಯವ್ವ ತಂದೆ ಕಾಪಾಡಪ್ಪ ಯಪ್ಪ. ಹೇಳು ವಿಷ್ಣು, ಬೇಡ. ಇದು ಒಂದು ತಾರೆ ನಮ್ಮ ತಪ್ಪನ್ನು ಕ್ಷಮಿಸಿ ಬಿಟ್ಟು ಬಿಡು. ಏನು ಬಿಟ್ಟು ಬಿಡಬೇಕೆ? ನಿಮ್ಮನ್ನು ಬದುಕಲು ಬಿಟ್ಟರೆ ಮುಂದೆ ಅದೆಷ್ಟು ಮನೆತನವನ್ನು ಸರ್ವನಾಶ ಮಾಡುತ್ತೀರೋ ಏನು? ಅದಕ್ಕೆ ಈ ನಿಮ್ಮ ಅಟ್ಟಹಾಸವನ್ನು ಮಟ್ಟ ಹಾಕಲು ಮತ್ತೆ ಬಂದಿದ್ದೇನೆ. ಈಗ ಕೈಯಲ್ಲಿರುವ ರಿವಾಲ್ವರ್ ಅನ್ನು ಕೆಳಗೆ ಬಿಸಾಕದಿದ್ದರೆ ಈ ನಿನ್ನ ರೋಟ ನೆಲಕ್ಕೆ ಬೀಳುತ್ತದೆ ಮಗನೇ. ಒಳ್ಳೆಯ ಸಮಯಕ್ಕೆ ಬಂದಿದ್ದೀಯ. ಮೊದಲು ಕತ್ತರಿಸುವ ಕೂಲಿ ಕಂತ್ರಿ ನಾಯಿಯೊಂದು. IAS ಮುಗಿಸಿ ಈಗ DC ಆಗಿರುವನಿಗೆ ಇಷ್ಟೊಂದು ಟ್ರೈನಿಂಗ್ ಆಗಿರಲಿಲ್ಲ ಆಗಿರಲ್ಲ ತಿಳಿದುಕೊಂಡಿದ್ದೀಯ ಮಗನೇ. ಮಿಸ್ಟರ್ ಆದಿಶೇಷ, ನೀನು ಕೂಡ ಸಾಯಲು ಸಿದ್ಧನಾಗು. ಮೊದಲು ಕೈಯಲ್ಲಿರುವ ಪಿಸ್ತೂಲು ಕೆಳಗೆ ಬಿಸಾಕು ಮಗನೇ. ಮತ್ತೆಗೆ ತಡ ಮಾಡುತ್ತೀಯ? ಒಳ್ಳೆಯ ಸಮಯಕ್ಕೆ ಬಂದಿದ್ದೀಯ. ಸುಟ್ಟಾಕಿಬಿಡು ಈ ಸತ್ತ ಕೋಳಿಯನ್ನು. ಎಷ್ಟು ನಿನ್ನೆಗೆ ನರಕಕ್ಕೆ ಕಳಿಸಿಕೊಟ್ಟಿದ್ದೆ ಮಗನೇ. ಈಗ ಮತ್ತೆ ಹಿಂತಿರುಗಿ ಬಂದು ನಮ್ಮನ್ನೇ ನರಕಕ್ಕೆ ಕಳಿಸಲು ಬಂದಿದ್ದೆ ಅಂದರೆ ನಿಮ್ಮತ್ತಿಗೆಯನ್ನು ಕಳಿಸಿಕೊಟ್ಟ ಜಾವಕ್ಕೆ ನಿನ್ನನ್ನು ಕಳಿಸಿಕೊಡುತ್ತೇನೆ ಮಗನೇ. ಹೋಗಿ ಬಾ. 1, 2. ಮಗನೇ, ಏನಾದರೂ ನಕ್ರ ಮಾಡಿದರೆ ಸುಟ್ಟಾಕಿ ಬಿಡುತ್ತೇನೆ. ಕೊಡು ಆ ರಿವಾಲ್ವರನ್ನು. ಅಣ್ಣ, ತೆಗೆದುಕೋ. ಏನರ ಹಂತಗಳ ಮಗನೇ, ಅನ್ಯಾಯವಾಗಿ ನಮ್ಮ ಅತ್ತಿಗೆಯನ್ನು ಕೊಲೆ ಮಾಡಿದ್ದಲ್ಲದೆ ಈಗ ನಿಮ್ಮನ್ನು ಬದುಕಲು ಬಿಟ್ಟರೆ ಮತ್ತೆ ಮುಂದೆ ಏಕತನರ ಮಗನೇ ಮುಗಿಯುವುದೆಂದು ತಿಳಿದುಕೋ. ವಿಜಯ ಎಲ್ಲಿಗೆ ಎದ್ದು ಬಾರ್ಲೇ ಮಗನೇ.
ಒತ್ತು ಒಳಗೆ ಹಾಕು. ಆಯ್ತಣ್ಣ. ಹಾ, ವಿಷ್ಣು ವಿಜಯ್, ನೀವು ಹೊರ ಜನರಿಗೆ ಗೊತ್ತಾಗದ ಹಾಗೆ ನಿಮ್ಮ ಮನಸ್ಸಿನಿಂದ ಮದುವೆ ಆಗಿದ್ದೀರಿ. ಈಗ ಈ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇನ್ನೊಂದು ಸಾರಿ ನಿಮ್ಮ ಮದುವೆ ಏರ್ಪಾಡನ್ನು ಮಾಡ್ತೀನಿ. ಇದಕ್ಕೆ ಏನಂತೀರಾ ವಿಷ್ಣು? ಅಣ್ಣ, ನೀವು ಹೇಗೆ ಹೇಳ್ತೀರಿ ಹಾಗೆ ಆಗಲೇ. ಅಣ್ಣ, ನಿಮ್ಮ ಇಷ್ಟದಂತೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಮಾವ, ಆ ದೇವರ ದಯದಿಂದ ಮತ್ತೆ ನಾವೆಲ್ಲರೂ ಒಟ್ಟಾಗಿ ಬಾಳುವಂತಾಯ್ತಲ್ಲ, ಅಷ್ಟೇ ಸಾಕು. ಹೌದು ಮಾವ, ನಮ್ಮ ಮದುವೆಗೆ ಒಪ್ಪಿ ನಮ್ಮನ್ನ ನಿಮ್ಮ ಸುಸುಂದರನಾಗಿ ಮಾಡಿಕೊಂಡಿದ್ದೀರಾ, ಅದೇ ನಮಗೆ ಸಂತೋಷ ಮಾವ. ಎಲ್ಲ ದೇವರ ಆಶೀರ್ವಾದ ನಮ್ಮ ಸರಿ, ಎಲ್ಲರ ಸಮ್ಮುಖದಲ್ಲಿ ಒಬ್ಬರಿಗೊಬ್ಬರು ಹಾರವನ್ನು ಬದಲಾಯಿಸಿದೆ. ಹಾ ವಿಷ್ಣು, ನಮ್ಮೆಲ್ಲರನ್ನು ಬಂದು ಮಾಡಿದ ಆ ದೇವರಿಗೆ ಬೆಲ್ಲ ಬಾರೋ ಹಿಂದಕ್ಕೆ ಬಾರೋ. ಓಯ್ ಬಾ ಹಿಂದಕ್ಕೆ. ಅದಾನ ಅಲ್ಲೇ ಬಕ್ರಿಗೆ ಅದಾನ. ಆಯ್ತಾ?